ಸ್ವರೂಪಳೇ ಆದ್ದರಿಂದ ಎಲ್ಲರೂ ಆಕೆಯನ್ನು ತಿಳಿದಿದ್ದಾರೆ, ಆದರೆ ಹೇಳಿಕ್ಕೆ ಬರೋದಿಲ್ಲ. ನ ವಿದ್ಮಃ ನ ವಿಜಾನೀಮಃ ಹೀಗೆ ಅಂತ. ಅದಕ್ಕೋಸ್ಕರ ಗೀತಾ ಭಾಷೆಯಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರನ್ನು ಮಾತಾಡ್ತಾರೆ, ನಹಿ ಆತ್ಮಾನಾಮ ಕಸ್ಯಚಿತ್ ಅಪ್ರಸಿದ್ಧೋ ಭವತಿ. ಆತ್ಮ ವಸ್ತು ಎನ್ನುವಂತಹದ್ದು ಯಾರಿಗೂ ಸಹ ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ. ಯಾರಿಗೂ ಗೊತ್ತಿಲ್ಲ ರೀ ಆತ್ಮವಸ್ತು? ಎಲ್ಲರಿಗೂ ಗೊತ್ತು. ಹಾಗೆ ಹೇಗಿದೆ ಅಂತ ಕೇಳಿದರೆ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಕೇಳಿದರೆ, ಆತ್ಮವಸ್ತು ನನಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂತ ಯಾವನು ಹೇಳ್ತಾನೋ ಆ ಹೇಳುವ ಶಬ್ದದ ಮೂಲವೇ ಆತ್ಮವಸ್ತು ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಅದು ಗೊತ್ತೇ ಇದೆ. ಮಾತನಾಡ್ತಾನೆ ಅಂದರೆ ಅದರ ಅನುಭವ ಬರ್ತಾ ಇದೆ ಅಂತ ಅರ್ಥ. ಕೇಳ್ತಾ ಇದ್ದಾನೆ ಅಂದರೆ ಅದರ ಅನುಭವ ಬರ್ತಾ ಇದೆ ಅಂತ ಅರ್ಥ. ಎಲ್ಲಿ ಯಾವುದೂ ಇಲ್ವೋ ಅದು ಶಿವರಹಿತವಾದ ಶವ. ಹೌದು ತಾನೆ? ಆದ್ದರಿಂದ ಆತ್ಮಾನಾಮ ಕಸ್ಯಚಿತ್ ನ ಅಪ್ರಸಿದ್ಧ. ಯಾರಿಗೂ ಸಹ, ಒಬ್ಬ ದಡ್ಡನೂ ಸಹ ಹೇಳ್ತಾನ್ರಿ, ನೀನು ಯಾರು ಕೇಳಿದ್ರೆ ಏನೇನೋ ಹೇಳ್ತಾನೆ ಅವನು. ಗೊತ್ತಿಲ್ವನ್ರಿ, ನನ್ನ ಹೆಸರು ಹೇಳ್ರಿ ಕೆಲಸ ಆಗತ್ತೆ ಅಂತ ಅವನು. ಹೌದು ತಾನೆ? ಹಾಗಾಗಿ ತೀರಾ ಸಾಮಾನ್ಯ ವ್ಯಕ್ತಿಗೂ ಸಹ ಆತ್ಮವಸ್ತುವಿನ ಪರಿಚಯ ಇದೆ. ಆದರೆ ಆ ಪರಿಚಯ ಹೇಗಿದೆ ಅಂತ ಕೇಳಿದ್ರೆ ಹೇಳೋದು ಕಷ್ಟ ಅಂತ ಗೀತಾ ಭಾಷೆಯಲ್ಲಿ ಅವರು ಹೇಳ್ತಾರೆ. ಹೇಳೋದಕ್ಕೆ ಕಾರಣ ಉಂಟು. ನಾನಿದ್ದೇನೆ ಎನ್ನುವಂಥ ಅರಿವು ಆತ್ಮನದೇ ಅರಿವು ಅಲ್ವಾ? ಆತ್ಮನದೇ ಅರಿವು ಅಂತ ಹೇಳ್ಬಾರ್ದು, ಆತ್ಮನೇ ಅರಿವು. ಅದು ನಮಗೆ ಹಾಗೆ ಹೇಳೋದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಹಾಗೆ ಹೇಳ್ತೇವೆ. ಶಾಸ್ತ್ರ ಅದಕ್ಕೋಸ್ಕರ ಇದಕ್ಕೆಲ್ಲ ಬೇರೆ ಬೇರೆ ಉಪಾಯಗಳನ್ನು ಹೇಳುತ್ತೆ. ರಾಹೋ ಶಿರಃ ಅಂತ, ರಾಹುವಿನ ತಲೆ ಅಂತ. ಅಲ್ರಿ, ಒಬ್ಬನಿಗೆ ಕೆಳಗಡೆ ಬಾಡಿನೂ ಇದ್ದು ತಲೆಯೂ ಇದ್ರೆ ಅವನ ತಲೆ ಅಂತ ಹೇಳ್ಬೋದು. ಅವನಿಗಿರೋದೇ ತಲೆ. ಹಾಗಿದ್ರೆ ರಾಹುವಿನ ತಲೆ ಅಂದರೆ ಯಾವನಾರು ಕೇಳ್ರಿ, ಎಲ್ಲ ತಲೆ ಆಯಿತು, ಬಾಡಿ ಎಲ್ಲಿ ಅಂತ ಕೇಳಿದ್ರೆ ಇಲ್ಲ. ಹಾಗಿದ್ರೆ ರಾಹು ಅಂದ್ರೇನೆ ತಲೆ. ಹಾಗಾಗಿ ಅರಿವು ಅಂದ್ರೇನೆ ಆತ್ಮ, ಆತ್ಮ ಅಂದ್ರೇನೆ ಅರಿವು, ಹೀಗೆ ಅಂತ. ಹಾಗಾಗಿ ಲೋಕದ ಜನರು ಪ್ರಕಟಾಕೃತಿಯವಳಾದಂಥ ಆಕೆಯನ್ನ ಅಪ್ರಸಿದ್ಧಳಾದಂತೆ ನೋಡ್ತಾರೆ. ಇದು ಒಂದು ರೀತಿಯ ವಿಡಂಬನೆಯೇ ಸರಿ, ಹಾಸ್ಯಾಸ್ಪದ ಅಂತ. ಹಾಗಾಗಿ ಅದಕ್ಕೋಸ್ಕರ ಎಲ್ಲರೂ ಏನು ಹೇಳ್ತಾ ಕೇಳಿದರೆ, ನಾನು ಅಜ್ಞ, ನಾನು ಮೂರ್ಖ, ನಾನು ಕುಂಟ, ನಾನು ಕುರುಡ ಅಂತೆಲ್ಲ ಹೇಳ್ತಾರಲ್ಲ. ಹಾಗಿದ್ರೆ ಆತ್ಮ ಕುಂಟನ? ದೇಹ ಧರ್ಮ, ಹೌದು ತಾನೆ? ನಾನು ಕಿವುಡ, ಅದು ದೇಹ ಧರ್ಮ. ಆ ನಾನು ಅನ್ನೋದು ಶುದ್ಧ ಆತ್ಮವಸ್ತು. ಅಂದರೆ ತಾನಲ್ಲದ್ದನ್ನು ತನ್ನಲ್ಲಿ ಆರೋಪಿಸಿಕೊಂಡು ಒಂದರ ಒಳಗೆ ಒಂದು ಕಲಸಿ ಮೇಲೊಗರು ಮಾಡಿಕೊಂಡು ಪೂರಾ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ನನ್ನೇ ಭ್ರಮೆ, ಭ್ರಾಂತಿ, ಅಧ್ಯಾಸ ಅಂತ ಶಾಸ್ತ್ರ ಕರೀತದೆ. ಅಷ್ಟು ಹಿನ್ನೆಲೆಯಲ್ಲಿ ಆದರೆ ಜ್ಞಾನಿಗಳಾದವರು ಏನು ಮಾಡ್ತಾರೆ ಕೇಳಿದರೆ, ನಾನು ಎನ್ನುವಂಥ ಈ ಶಬ್ದಕ್ಕೆ ವಿಷಯ ಆತ್ಮನೇ ಅಂತ ತಿಳ್ಕೊಂಡು ತಿಳಿದಿದ್ದರಿಂದ ಅವರಿಗೆ ಆಕೆ ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿ ಕಾಣೋದಿಲ್ಲ, ಅಥವಾ ಆ ರೂಪವೇ ನನ್ನ ರೂಪ ಅಂತ ಅವರು ಭಾವಿಸ್ತಾರೆ. ಇಷ್ಟು ವೈದ್ಯನಾಥ ದೀಕ್ಷಿತರು ಕೊಟ್ಟಂತಹ ವಿವರಣೆ. ಮುಂದಿನ ನಾಮ ಪ್ರಾಣೇಶ್ವರಿ ಅಂತ. ನಾವು ಈ ಶಬ್ದವನ್ನು ಕೆಲವು ಸಲ ಬಳಸ್ತೇವೆ, ಆದರೆ ಬೇರೆ ಅರ್ಥದಲ್ಲಿ ಲೋಕದಲ್ಲಿ. ಇದಕ್ಕೆ ಅರ್ಥ ಏನು ಕೇಳಿದರೆ, ಪ್ರಾಣಗಳ ಈಶ್ವರಿ ಅಂದರೆ ಒಡತಿ ಅಂತ ಅರ್ಥ. ಯಾಕೆ ಪ್ರಾಣಗಳ ಅಂತ ಹೇಳಬೇಕು? ಒಂದೇ ಅಲ್ವನ್ರಿ? ಪ್ರಾಣ ಒಂದೇ ಹೌದಾ ಅಲ್ವೋ? ಅಂದರೆ ಒಂದೇ ಹೌದು, ಆದರೆ ಅದು ಮಾಡುವ ಕಾರ್ಯಭೇದದಿಂದಾಗಿ ಪ್ರಾಣಕ್ಕೆ ನಾಮಭೇದಗಳು. ಹಿಂದೂ ಹೇಳಿದ್ದೇನೆ ಅಂತ ಕಾಣುತ್ತೆ, ಆದರೂ ನೆನಪಿಸ್ಬಿಡ್ತೇನೆ ಒಮ್ಮೆ. ಒಂದೇ ಪ್ರಾಣ, ಅದು ಬೇರೆ ಬೇರೆ ಕಡೆಯಲ್ಲಿ ನಿಂತು ಬೇರೆ ಬೇರೆ ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ಹೃದಯ ಪ್ರಾಣ ಅಲ್ವಾ? ಹೃದಯದಲ್ಲಿ ನಿಂತು ಉಸಿರಾಟ ಮಾಡ್ತಾ ಇದ್ದರೆ
ಆ ಉಸಿರಾಟ ಮಾಡುವ ಕೆಲಸವನ್ನು ಮಾಡುವಾಗ ಪ್ರಾಣ ವಾಯು ಅಂತ ಹೆಸರು. ಇದೇ ಮೂಗಿನ ಮೂಲಕ ಬರುವುದನ್ನು ಬಿಟ್ಟು ಕೆಳಮುಖವಾಗಿ ಹೋದರೆ ಅದಕ್ಕೆ ಅಪಾನ ಅಂತ ಹೆಸರು. ಗುದದ್ವಾರದ ಮೂಲಕ ಹೃದಯ ಪ್ರಾಣ, ಗುದೇ ಅಪಾನ. ಸಮಾನೋ ನಾಭಿಮಂಡಲೆ, ನಾಭಿ ನೇವೆಲ್, ಅಲ್ಲಿ ನಿಂತು ಈ ದೇಹ ಬೀಳದೇ ಇರುವ ಹಾಗೆ ಹಿಡಿದು ಎಲ್ಲ ಚಟುವಟಿಕೆಗಳನ್ನೂ ಸಹ ಸಮಾನವಾಗಿ ಮಾಡ್ತಾ, ಒಂದು ರೀತಿ ಇನ್ಸ್ಪೆಕ್ಷನ್ ಅಂತ ಅಂದ್ಕೊಳ್ಳಿ, ಹಾಗೆ ಮಾಡ್ತಾ ಇರುವಂತಹದ್ದಕ್ಕೆ ಸಮಾನ ಅಂತ ಹೆಸರು. ಮತ್ತೆ ಉದಾನ, ಅದೇ ವಾಯುವೇ ಎಲ್ಲಿ ಹೋಗಬೇಕು, ಮೂಲಾಧಾರಕ್ಕೆ ಹೋಗಿ ಅಲ್ಲಿ ಹುಟ್ಟುವಂತಹ ಶಬ್ದವನ್ನು ಒಂದು ರೀತಿಯ ಲಿಫ್ಟ್ ಆಗಿ ಮೇಲಕ್ಕೆ ತರುವ ಕ್ರಿಯೆಯನ್ನು ಮಾಡಿದಾಗ ಅದರ ಹೆಸರು ಉದಾನ. ಉತ್ ಆನೇತೀತಿ ಉದಾನ. ಪ್ರಾಣಶಕ್ತಿ ಈ ಕೆಲಸವನ್ನು ಮಾಡದೇ ಇದ್ದರೆ ಅಲ್ಲಿಂದ ಹೊರಟ ಶಬ್ದ ಮೇಲಕ್ಕೆ ಬರುವುದೇ ಇಲ್ಲ. ಆದ್ದರಿಂದ ಅದಕ್ಕೆ ಹೆಸರು ಉದಾನ ಅಂತ ಹೆಸರು. ವ್ಯಾನ ಸರ್ವಶರೀರಗ, ಅಂಗುಷ್ಠದಿಂದ ಹಿಡಿದು ಕೂದಲ ತುದಿವರೆಗೆ ವ್ಯಾಪಿಸಿಕೊಂಡು ಇದ್ದಾಗ ಅದರ ಹೆಸರು ವ್ಯಾನ ಅಂತ ಹೆಸರು. ಹೀಗೆ ಒಂದೇ ಪ್ರಾಣವಾಯುವೆ ತಾನು ಮಾಡುವಂಥ ಬೇರೆ ಬೇರೆ ಕೆಲಸಗಳಿಂದಾಗಿ, ಕಾರ್ಯಗಳಿಂದಾಗಿ ಬೇರೆ ಬೇರೆ ಹೆಸರನ್ನು ಪಡೀತದೆ. ಇದು ಹೇಗ್ರಿ ಸಾಧ್ಯ ಅಂತ ನೀವೊಂದು ಕೇಳ್ಬೋದು. ಒಂದು ಉದಾಹರಣೆ ಕೊಡ್ತೇನೆ. ಈಗ ನೀವೇ ಯಾರೋ ಒಬ್ಬರು XYZ, ನೀವು ಆಫೀಸಿಗೆ ಹೋಗ್ತೀರಿ. ನಿಮ್ಮ ಕೆಳಗೆ ಒಂದು 8 ಜನ ಕೆಲಸ ಮಾಡ್ತಾರೆ. ನೀವು ಆ ಟೀಮಿಗೆ ಹೆಡ್. ಆಗ ಆ XYZ ಅಲ್ಲಿ ಏನು TL ಅಂದರೆ ಟೀಮ್ ಲೀಡರ್ ಅಲ್ವಾ? ಇವತ್ತಿನ ಭಾಷೆ ಇದೆಯಲ್ಲ, ನಮ್ಮ TL ಅಂತ. ಹೌದು ತಾನೆ? ಈ ಸೋಕಾಲ್ಡ್ TL ಅವನು ಬಾಸ್ ಹತ್ತು ಹೋದ್ರೆ ಇವನು TL ಅಲ್ಲ. ಹೌದು ತಾನೆ? ಅವನು ಕೈ ತಳಗೆ ಕೆಲಸ ಮಾಡುವವನು ಅಲ್ವಾ? ಸರಿ, ಇದೇ ಸೋಕಾಲ್ಡ್ TL ಮನೆಗೆ ಬಂದರೆ ಹೆಂಡತಿ ಗಂಡ, ಮಕ್ಕಳಿಗೆ ಅಪ್ಪ, ಮಾವನ ಮನೆಗೆ ಹೋದರೆ ಒಳಿಯ, ಫ್ರೆಂಡ್ಸ್ ಜೊತೆ ಸೇರಿದ್ರೆ ಫ್ರೆಂಡು. ಹಾಗಿದ್ರೆ ಈ XYZ ನಮ್ಮ TL ಇದ್ದಾನಲ್ಲ, ಅವನು ನಿಜವಾಗಿ ಯಾರು? ಸಮಸ್ಯೆ ಆಯ್ತು ಇವಾಗ ನಮಗೆ ಅಲ್ವಾ? ಎಲ್ಲವುದೂ ಹೌದು, ಯಾವುದೂ ಅಲ್ಲ ಅಲ್ವಾ? ಹಾಗೆ ನೋಡಿ, ವೇದಾಂತ ಇದನ್ನೆಲ್ಲ ಎಷ್ಟು ಸುಂದರವಾಗಿ ಹೇಳಿಕೊಡುತ್ತೆ ನಮಗೆ ಅಂತ. ಅದೇ ರೀತಿಯಾಗಿ ಈ ಒಂದೇ ಪ್ರಾಣವಾಯುವೇ ಬೇರೆ ಬೇರೆ ಕೆಲಸ ಮಾಡಿದಾಗ ಬೇರೆ ಬೇರೆ ಹೆಸರೇ ಅಷ್ಟೇ ಹೊರತುನು ಸಹ ನಿಜವಾಗಿ ಅದು ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಾಣೇಶ್ವರಿ ಅಂದರೆ ಈ ಎಲ್ಲ, ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಇನ್ನು ಉಳಿದಂಥ 4 ಅಪಾನ, ವ್ಯಾನ, ಉದಾನ, ಸಮಾನ, ಈ 4ಕ್ಕೂ ಸಹ ಒಡತಿ ರೂಪದಲ್ಲಿರುವಂತಹದ್ದು ಪ್ರಾಣವಾಯು. ಆದ್ದರಿಂದ ಆ ಪ್ರಾಣಕ್ಕೂ ಒಡತಿ, ಆದ್ದರಿಂದ ಜಗನ್ಮಾತೆ ಪ್ರಾಣೇಶ್ವರಿ ಅನ್ನೋದು ಒಂದರ್ಥ. ಇನ್ನು ಎರಡನೇ ಅರ್ಥ, ಉಪನಿಷತ್ತುಗಳಲ್ಲಿ ಪ್ರಾಣ ಶಬ್ದವನ್ನು ಇಂದ್ರಿಯವಾಚಿ ಅಂತ ಕರೆದಿದ್ದಾರೆ. ಮೊದಲು ಹೇಳಿದ್ದು ಈ ಪ್ರಾಣ, ಉಸಿರಾಟದ ಪ್ರಾಣ. ಈಗ ಹೇಳ್ತಾ ಇರೋದು ಪ್ರಾಣ ಅಂದರೆ ಉಸಿರಾಟ ಮಾಡುವ ಪ್ರಾಣ ಅಲ್ಲ, ಮತ್ತೆ ಇಂದ್ರಿಯಗಳನ್ನೇ ಪ್ರಾಣ ಅಂತ ಕರೆದಿದೆ ಅಂತ ನೋಡಿ. ಪ್ರಾಣಾನಾಂ ಇಂದ್ರಿಯಾಣಾಂ ಅಧಿಷ್ಠಾತೃತ್ವಾತ್ ಈಶ್ವರಿ. ಎಷ್ಟು ಇಂದ್ರಿಯಗಳಿವೆ? 10 ಮತ್ತೆ 1, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸೊಂದು ಅಂತರಿಂದ್ರಿಯ. ಒಂದೊಂದಕ್ಕೂ ಬೇರೆ ಬೇರೆ ಅಭಿಮಾನಿ ದೇವತೆಗಳಿದ್ದಾರೆ ಅಲ್ವಾ? ಹಾಗಾಗಿ ಎಲ್ಲ ಅಭಿಮಾನಿ ದೇವತೆಗಳ ರೂಪದಲ್ಲಿ ನಿಂತು ಅವಳು ಕೆಲಸ ಮಾಡ್ತಾಳೆ. ಆದ್ದರಿಂದ ಅಂದರೆ ಇಂದ್ರಿಯ ರೂಪದಲ್ಲಿ ಇದ್ದು ಕೆಲಸ ಮಾಡುವವಳಾದ್ರಿಂದ ಅವಳ ಹೆಸರು ಪ್ರಾಣೇಶ್ವರಿ ಅಂತ. ಇದು ಎರಡನೆಯ ಅರ್ಥ. ಮತ್ತೆ ಇನ್ನೂ ಒಂದು ಅರ್ಥ ಉಂಟು ಇದಕ್ಕೆ, ಬಹಳ ತೀರಾ ಅಪರಿಚಿತವಾದಂಥ ಅರ್ಥಗಳನ್ನು ಕೊಡುತ್ತೆ ಈ ನಾಮ ನಮಗೆ.
ಪ್ರಾಣ ಅನ್ನೋದಕ್ಕೆ ಅರ್ಥ ಚತುರ್ಮುಖ ಅಂತ ಅರ್ಥ. ನಾಲ್ಮುಗದ ಬ್ರಹ್ಮ, ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮ ಅಲ್ಲ. ಅದು ಆಮೇಲೆ ನೋಡೋಣ. ಇಲ್ಲಿ ಪ್ರಾಣ ಅನ್ನೋದಕ್ಕೆ ಮೂರನೇ ಅರ್ಥದಲ್ಲಿ ಚತುರ್ಮುಖ ಬ್ರಹ್ಮ. ಹಾಗಾಗಿ ಆ ಚತುರ್ಮುಖ ಬ್ರಹ್ಮನಿಗೂ ಸಹ ಈಶ್ವರಿಯಾದ್ದರಿಂದ, ಒಡತಿಯಾದ್ದರಿಂದ ಇವಳು ಪ್ರಾಣೇಶ್ವರಿ. ಅಂದರೆ ಚತುರ್ಮುಖ ಬ್ರಹ್ಮನ ಒಡತಿ ಅಂತ ಅರ್ಥ. ಆ ಒಡತಿ ಎರಡು ರೀತಿಯಲ್ಲಿ ಆಗ್ಬೋದು. ಒಂದು, ಚತುರ್ಮುಖ ಬ್ರಹ್ಮ ಈಕೆ ಮಗನಾದ್ರಿಂದ ತಾಯಿ ಅಂತ ಕರೆಸ್ಕೊಂಡು ಒಡತಿ ಆಗ್ಬೋದು. ಇಲ್ಲ, ಮಾಯೆಯಿಂದ ಹುಟ್ಟಿದಂಥ ಇವನಿಗೆ ಸೃಷ್ಟಿ ಮಾಡುವ ಕೆಲಸ ಉಂಟು. ಆ ಸೃಷ್ಟಿಯನ್ನು ಮಾಡುವಾಗ ತಾನು ಮಾಡ್ಲಾ ಅಂತ ಜಗನ್ಮಾತೆಯನ್ನು ಕೇಳ್ತಾಗ ಅವಳು ತನ್ನ ಕಣ್ಣು ಹುಬ್ಬಿನಿಂದಲೇ ಸನ್ನೆಯ ಮೂಲಕ ಒಪ್ಪಿಗೆಯನ್ನು ಕೊಟ್ಟು ಆ ಕೆಲಸ ಮಾಡಿಸ್ತಾಳೆ. ಆದ್ದರಿಂದ ಚತುರ್ಮುಖನಿಗೆ ಅವಳು ಒಡತಿ. ಆದ್ದರಿಂದ ಅವಳು ಪ್ರಾಣೇಶ್ವರಿ ಅನ್ನೋದು ಮೂರನೇದಾದಂಥ ಅರ್ಥ. ಇನ್ನೂ ಒಂದು ಅರ್ಥ ಉಂಟು ಇದಕ್ಕೆ. ಏನು ಅಂದರೆ, ಪ್ರಾಣಸ್ಯ ಪ್ರಾಣ ಅಂತ ಶ್ರುತಿ ಹೇಳುತ್ತೆ. ಅಂದರೆ ಪ್ರಾಣಕ್ಕೂ ಪ್ರಾಣವಾಗಿ ಇರುವಂತಹದ್ದು ಉಪನಿಷತ್ತಿನ ಮಾತು. ಪ್ರಾಣಕ್ಕೂ ಪ್ರಾಣ, ಪ್ರಾಣಕ್ಕೂ ಪ್ರಾಣ ಅಂದರೆ ಮಿಕ್ಕ ಎಲ್ಲದಕ್ಕೂ ಪ್ರಾಣವೇ ಆಧಾರ. ಆದರೆ ಪ್ರಾಣಕ್ಕೆ ಆಧಾರ ಯಾವುದು ಅಂದರೆ ಆತ್ಮವಸ್ತು, ಬ್ರಹ್ಮವಸ್ತು. ಹಾಗ ಇದನ್ನು ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಪ್ರಾಣ ಎನ್ನುವಂತಹದ್ದು ಬ್ರಹ್ಮವಾಚಿ ಅಂತ. ಹಾಗಾಗಿ ಆ ಪ್ರಾಣಸ್ಯ ಪ್ರಾಣ ಅಂತ ಉಂಟಲ್ಲ, ಮೊದಲನೇದು ಪ್ರಾಣ ಅಂದರೆ ಪ್ರಾಣ, ಎರಡನೇದು ಪ್ರಾಣ ಅನ್ನೋದಕ್ಕೆ ಅರ್ಥ ಬ್ರಹ್ಮವಸ್ತು ಅಂತ ಅರ್ಥ. ಹಾಗಾಗಿ ಪ್ರಾಣೇಶ್ವರಿ ಅನ್ನೋದಕ್ಕೆ ಅರ್ಥ ಬ್ರಹ್ಮಸ್ವರೂಪಿಣಿ ಅಂತ ಅರ್ಥ. ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮಸ್ವರೂಪಿಣಿ ಅಂತ ಅರ್ಥ. ಇದು ಒಂದರ್ಥ. ಇನ್ನೂ ಒಂದು ಅರ್ಥ ಉಂಟು ಮತ್ತೆ. ಏನು ಅಂದರೆ, ಪ್ರಕೃಷ್ಟ ಅಣಃ ಶಬ್ದ ವೇದರೂಪ ತದೀಶ್ವರಿ ಅಂತ ವಿವರಣೆ ನೋಡಿ. ಪ್ರಾಣ ಅನ್ನುವಲ್ಲಿ ಪ್ರ ಅನ್ನೋದು ಉಪಸರ್ಗ, ಪ್ರಿಪೋಸಿಷನ್. ಪ್ರ ಪ್ಲಸ್ ಅಣಃ ಪ್ರಾಣ ಅಂತಾಯ್ತು. ಈಗ ಪ್ರ ಅನ್ನೋದಕ್ಕೆ ನಮಗೆ ಅರ್ಥ ಸಿಕ್ತು. ಅಣಃ ಅನ್ನೋದಕ್ಕೆ ಏನರ್ಥ ಅಂದರೆ ಅಣಃ ಶಬ್ದೇ ಅಂತ. ಅಣ ಶಬ್ದೇ ಅಂತ ಒಂದು ಧಾತು, ಅಂದರೆ ಟು ಸೌಂಡ್ ಅಂತ ಅರ್ಥ. ಅದಕ್ಕೆ ಶಬ್ದ ಅಂದರೆ ಯಾವುದೋ ಒಂದು ಗಂಟೆ ಹೊಡೆದ್ಬಿಟ್ಟು ಶಬ್ದ ಮಾಡ್ತಾರಲ್ಲ, ಈ ಶಬ್ದ ಅಂತ ಅರ್ಥ ಅಲ್ಲ. ಶಬ್ದ ಅನ್ನೋದಕ್ಕೆ ಅರ್ಥ ಜ್ಞಾನ ಅಂತ ಅರ್ಥ. ಉತ್ಕೃಷ್ಟವಾದ ಶಬ್ದ, ಅಲ್ಲಿ ಶಬ್ದ ಉಂಟು. ಹಾಗೇನೆ ಶಬ್ದ ವೇದರೂಪ, ಉತ್ಕೃಷ್ಟವಾದ ಶಬ್ದ ರಾಶಿ ಯಾವುದು ಅಂದರೆ ವೇದ. ಹಾಗಾಗಿ ಜಗನ್ಮಾತೆಯ ವೇದಕ್ಕೆಲ್ಲ ಒಡತಿಯಾದ್ದರಿಂದ ಅಥವಾ ವೇದ ಪ್ರತಿಪಾದ್ಯಳಾದ್ದರಿಂದ, ಅವಳು ವೇದರೂಪಿಣಿಯೇ ಆದ್ದರಿಂದ ಅವಳ ಹೆಸರು ಪ್ರಾಣೇಶ್ವರಿ ಅಂತ. ನೋಡಿ, ಎಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಲಲಿತಾ ಸಹಸ್ರನಾಮ. ಜ್ಞಾನರೂಪಿಣಿ, ವೇದ ಪ್ರತಿಪಾದ್ಯಳು ಅಂತೆಲ್ಲ ಈ ನಾಮದ ಅರ್ಥ. ಅದರ ಜೊತೆಗೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಆ ಇಂದ್ರಿಯಗಳ ದೇವತಾ ಸ್ವರೂಪದಲ್ಲಿ ಇರುವವಳಾದ್ದರಿಂದ ಆಕೆ ಪ್ರಾಣೇಶ್ವರಿ. ಈಗ ತಾನೇ ಪ್ರಾಣ ಅನ್ನೋದಕ್ಕೆ ಇಂದ್ರಿಯ ಅಂತ ಅರ್ಥ ಹೇಳಿದ್ದೇವೆ ನಾವು. ಈಗ ಪ್ರತಿಯೊಂದು ಇಂದ್ರಿಯಕ್ಕೂ ಸಹ ಅಭಿಮಾನಿ ದೇವತೆಗಳು ಇರ್ತಾರೆ. ಆ ಅಭಿಮಾನಿ ದೇವತೆಗಳು ಇದ್ದು ಕೆಲಸ ಮಾಡಿದ್ರೇ ನಾವು ಕೆಲಸ ಮಾಡೋದಕ್ಕೆ ಆಗೋದು. ಅವು ಕೆಲಸ ಮಾಡದೇ ಇದ್ದರೆ ಇಲ್ಲ. ಮತ್ತೆ ಆದಿತ್ಯ ಚಕ್ಷುರ್ಭೂತ್ವ ಪ್ರಾವಿಶತ್, ಕಣ್ಣಿನ ಅಭಿಮಾನಿ ದೇವತೆ ಯಾರು? ಸೂರ್ಯ. ಚಂದ್ರ ಮನಸ್ಸಿನ ಅಭಿಮಾನಿ ದೇವತೆ ಅಲ್ವಾ? ಚಂದ್ರಮ ಮನಸ್ಸೋ ಜಾತಃ ಅಂತ ಒಂದು ಕಡೆ ಆದರೆ, ಮತ್ತೊಂದು ರೀತಿಯಲ್ಲಿ ಮನಸ್ಸನ್ನು ಪ್ರವೇಶ ಮಾಡ್ದ ಅಂತ ಉಪನಿಷತ್ತು ಹೇಳುತ್ತೆ. ಹೀಗೆ ಒಂದೊಂದಕ್ಕೂ ಸಹ ಇದಕ್ಕೆ ಶ್ರೋತ್ರೇಂದ್ರಿಯಗಳಿಗೆ ಗಾಳಿ, ಹೌದು ತಾನೆ, ಅದು ಕೆಲಸ ಮಾಡಿದರೆ ಆಗುತ್ತೆ ಅಷ್ಟೇನೆ. ಹೀಗೆ ಶಬ್ದ ಮತ್ತು ಘ್ರಾಣ, ಟ್ವಿನ್ಸ್, ಅಶ್ವಿನಿ ದೇವತೆಗಳು. ಯಾಕೆಂದರೆ ಈ ಹೊರಳೆ ಒಂದೆಲ್ಲ ನೋಡಿ, ಎರಡಿದೆ. ಒಂದೊಂದು ಸಲ ಒಂದೊಂದು ಹೊರಳೆಯಲ್ಲಿ ಗಾಳಿ ಹೋಗುತ್ತೆ, ಗಾಳಿ ಬರುತ್ತೆ. ದಿನದಲ್ಲಿ ಗಮನಿಸಬೇಕು, ದೊಡ್ಡ ವಿಜ್ಞಾನ ಇದೊಂದು.
ನಮಗೆ ಏನು ವಿಚಾರವನ್ನೇ ಮಾಡುವ ಬುದ್ಧಿ ಇಲ್ಲ. ತಪ್ಪು ತಿಳ್ಕೊಳ್ಬೇಡಿ, ನನ್ನನ್ನು ಸೇರಿಸ್ಕೊಂಡು. ಯಾಕೆ ಹೇಳಿದ್ರೆ ಈ ಮೂಗಿನ 2 ರಂಧ್ರ ಇದೆ, ಅಲ್ಲಿ ಗಾಳಿ ಹೋಗತ್ತೆ ಬರುತ್ತೆ. ಹೋಗ್ಲಿಲ್ವಾ ಬರಲಿಲ್ವಾ ಬಾಯಿ ತೆಗಿ, ಅಷ್ಟೇ. 1 ಇಂಚು ವ್ಯತ್ಯಾಸ ಸರ್. ಅದು ಮ್ಯಾಲಿದೆ, ಇದು ಕೆಳಗಿದೆ ಅಷ್ಟೇ. ಅಲ್ಲ, ನೋಡಬೇಕು. ಸುಮ್ಮನೆ ಎದ್ದಾಗ ಗಮನಿಸಿ. ಕೆಲವು ದಿವಸ ನೀವು ಹೇಳುವಾಗ ನಿಮ್ಮ ಉಸಿರಾಟ ಈ ಎಡ ಹೊರಳೆಯಲ್ಲಾಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಚಂದ್ರಸ್ವರ ಅಲ್ವಾ. ಮತ್ತೆ ಕೆಲವು ದಿವಸ ಉಸಿರಾಟ ನೀವು ಹೇಳುವಾಗ ಬಲ ಹೊರಳೆಯಲ್ಲಾಗ್ತಾ ಇರುತ್ತೆ. ಸುಮ್ಮನೆ ಕೇಳ್ಕೊಳ್ಳಿ, ಅಲ್ಲೇ ನಂದೇ ಮೂಗು, ನಾನೇ ಸ್ವಾಮಿ, ಯಾಕೆ ಒಂದು ದಿವಸ ಇಲ್ಲಾಗತ್ತೆ ಒಂದು ದಿವಸ ಇಲ್ಲಾಗತ್ತೆ? ಅದು ಅವ್ರ ಇಚ್ಛೆ, ಅಶ್ವಿನಿ ದೇವತೆಗಳಿದ್ದು. ನೀವ್ಯಾರು ಅವ್ರನ್ನ ಕ್ವಶನ್ ಮಾಡೋದಕ್ಕೆ? ಆದರೆ ಪ್ರಾಣಾಯಾಮದ ಮೂಲಕ, ಅಂದರೆ ಆ ಪ್ರಾರ್ಥನೆಯ ಮೂಲಕ ನೀವು ಕೆಲವು ಸಂದರ್ಭದಲ್ಲಿ ಈ ಹೊರಳೆಯಲ್ಲಿ ಉಸಿರಾಡುವಾಗಲೇ ಹೇಳ್ಬೇಕು. ಅವಾಗ ಅಂತ ಕೇಳಿದರೆ ನಾಡಿದ್ದು ಯುಗಾದಿ ಹಬ್ಬ ಬರುತ್ತಲ್ಲ, ಅಂದು ನಿಮ್ಮ ಉಸಿರಾಟ ಹೇಳುವಾಗ ಎಡ ಹೊರಳೆಯಲ್ಲೇ ಆಗಬೇಕು. ಚೋತ್ಥಾಯ ಚಂದ್ರಸ್ವರೇ ಪಂಚಾಂಗದಲ್ಲಿ ಹಾಕಿರ್ತಾರೆ ನೋಡಿ. ಯುಗಾದಿ ಫಲ ಹೇಳೋರು ಇದನ್ನೆಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ ಪಾಪ. ಹಾಗಿದ್ರೆ ಅವತ್ತು ನಾನು ಉಸಿರಾಟವನ್ನ ಹೇಳುವಾಗ ಬಲಹೊರಳೆಯಲ್ಲೇ ಮಾಡ್ತಾ ಇದ್ರೆ ಏನು ಮಾಡಬೇಕು ಅಂದ್ರೆ, ಸ್ವಲ್ಪ ಪ್ರಯತ್ನ ಪಟ್ಟು ಅಲ್ಲೇನೆ ಅದು ಎಡಹೊರಳೆಯಲ್ಲಿ ಉಸಿರಾಟ ಆಗುವ ಹಾಗೆ ಮಾಡಿಕೊಂಡು ಹೇಳಬೇಕು. ಏನು ವರ್ಷದ ಆದಿಯಲ್ಲಿ. ಯಾಕೆ ಕೇಳಿದರೆ, ಸೂರ್ಯ ಎನ್ನುವನವನು ಅವನು ಉಷ್ಣ ತಾಪದವನು, ಚಂದ್ರ ಎನ್ನುವನು ಅವನು ಶಾಂತ ಶೀತ ಕಿರಣ. ವರ್ಷ ಎಲ್ಲ ನನ್ನ ಬದುಕು ತಂಪಾಗಿ ಇರಲಿ ಎನ್ನುವಂಥ ಸಾಂಕೇತಿಕವಾದಂಥ ಅರ್ಥದ ಹಿನ್ನೆಲೆಯಲ್ಲಿ ಉತ್ಥಾಯ ಚಂದ್ರಸ್ವರೇ. ಎಷ್ಟು ಸೂಕ್ಷ್ಮವಾದಂಥ ವಿಚಾರವನ್ನು ಹೇಳುತ್ತೆ. ಇದನ್ನೆಲ್ಲ ವರ್ಷದ ಆದಿಯಲ್ಲಿ ನಾವು ಮಾಡಬೇಕಲ್ವಾ? ಆದರೆ ನಾವು ಸುಮ್ಮನೆ ಪಂಚಾಂಗ ತರೋದು, ಮಿಕ್ಕಿದ್ದೆಲ್ಲ ನೀವು ಹೇಳ್ತೀರಿ, ಮತ್ತು ನಾನು ಹೇಳಬೇಕಾದಿಲ್ಲ, ಬಿಟ್ಬಿಡ್ತೇನೆ. ಯಾಕೆಂದ್ರೆ ಗೊತ್ತು ಪ್ರತಿ ವರ್ಷ ಮಾಡೋದು ಅದೇ ಅಲ್ವಾ ಹೀಗೆ ಅಂತ. ಅಷ್ಟು ಯಾಕೆ ಹೇಳಿದೆ ಕೇಳಿದ್ರೆ, ಟ್ವಿನ್ಸ್. ಹಾಗೆ ಕೈಗೆ ಬಂದರೆ ಇಂದ್ರ ಅಭಿಮಾನಿ ದೇವತೆ. ಅದಕ್ಕೋಸ್ಕರ ನೋಡಿ, ಯಾವುದೇ ಕೆಲಸ ಹೇಳಿದ್ರು ಸಹ ಮೊದಲು ನಾವು ಹೇಳೋದು ಕೇಳಿದ್ರೆ ಆ ಇಂದ್ರ ಇದೀ ಪರಮೈಶ್ವರಿಗೆ, ಅವನಿಗೆ ತುಂಬ ಈಗೋ, ಮತ್ತೆ ಸಂಪತ್ತಿನ ಸ್ವರ್ಗದ ಅಧಿಪತಿ ಅಲ್ವಾ ಅವನು. ಹಾಗೆ ನೀವು ಏನೇ ಹೇಳಿ ಮೊದಲು ಹೇಳೋದು ನೀವು ನನ್ನ ಕೈಲಾಗೋಲ್ಲ ಅಂತ. ಅಲ್ಲಿ ಹೋಗಿ ಬಸವನಗುಡಿಗೆ ಹೋಗಿ ರಾಮಕೃಷ್ಣಾಶ್ರಮದ ಹತ್ರ ಒಂದು ಪುಸ್ತಕ ತಗೊಂಡು ಬರ್ತೀರಾ ಅಂತಂದ್ರೆ ನನ್ನ ಕೈಲಾಗೋಲ್ಲ. ಹೋಗೋದು ಕಾಲಲ್ಲಲ್ವಾ ನೀವು? ನನ್ನ ಕಾಲಲ್ಲಿ ಆಗೋಲ್ಲ ಅಂತ ಹೇಳ್ರಿ. ಆದ್ರೆ ಯಾಕೆ ಹೇಳ್ತೀರಿ ನನ್ನ ಕೈಲಾಗೋಲ್ಲ ಅಲ್ವಾ? ಸರಿ, ಏನೋ ಒಂದು ಸ್ವಲ್ಪ ತಿಂಡಿ ಕೊಡ್ತೇನೆ ತಿಂದ್ರಿ ಅಂದ್ರೆ ನನ್ನ ಕೈಲಾಗೋಲ್ಲ. ತಿನ್ನೋದು ನಾಲ್ಗೆಯಲ್ಲಿ, ಕೈಲಾಗೋಲ್ಲ. ಎಲ್ಲ ಹಂತದಲ್ಲೂ ಸಹ ಕೈಲಾಗೋಲ್ಲ. ಯಾಕೆ ಕೇಳಿದರೆ ಆ ಇಂದ್ರ ಅಭಿಮಾನಿ ದೇವತೆ ಆದ್ದರಿಂದ ತನ್ನ ಇರುವಿಕೆಯನ್ನ ಅವನು ಈ ರೀತಿಯಾಗಿ ಪ್ರಕಟಪಡಿಸ್ತಾ ಇರ್ತಾನೆ. ಹಾಗಾಗಿ ಈ ಎಲ್ಲ ಅಭಿಮಾನಿ ದೇವತೆಗಳ ರೂಪದಲ್ಲಿ ನಿಂತು ಕೆಲಸ ಮಾಡುವವಳ, ಆದ್ದರಿಂದ ಅವಳು ಪ್ರಾಣೇಶ್ವರಿ ಅಂತ. ಮತ್ತೆ ಉಪನಿಷತ್ತು ಹೇಳುತ್ತೆ, ಪ್ರಾಣಮನೂತ್ಕ್ರಾಮಂತಂ ಸರ್ವೇ ಪ್ರಾಣ ಅನೂತ್ಕ್ರಾಮಂತಿ. ಬೃಹದಾರಣ್ಯಕ ಉಪನಿಷತ್ತು. ಪ್ರಾಣಮನೂತ್ಕ್ರಾಮಂತಂ, ಈ ದೇಹ ಬಿಟ್ಟು ಹೋಗುವಾಗ ಪ್ರಾಣ ಮೊದಲು ಹೋಗುತ್ತಂತೆ. ಅದಾದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಪ್ರಾಣಂ ಅನೂತ್ಕ್ರಾಮಂತಂ ಸರ್ವೇ ಪ್ರಾಣ. 2 ಶಬ್ದ ಉಂಟು ಪ್ರಾಣ ಅನ್ನುವಂಥದ್ದು. ಮೊದಲನೇದು ಪ್ರಾಣ ಈ ಪಂಚಪ್ರಾಣಗಳು, ಎರಡನೇದು ಪ್ರಾಣ ಅಂದ್ರೆ ಇಂದ್ರಿಯಗಳು. ಪ್ರಾಣ ಹೊರಟ ತಕ್ಷಣ ನಮಗಿನ್ನೇನು ಕೆಲಸ? ಪ್ರಾಣದಿಂದಲೇ ನಾವು ಕೆಲಸ ಮಾಡೋದು. ಅದೇ ಇಲ್ಲ ಅಂತಾದರೆ ನಮಗಿನ್ನೇನು ಕೆಲಸ ಮಾಡೋಕ್ಕಾಗಲ್ಲ. ಸ್ವಲ್ಪ ಇರಪ್ಪ, ನಿನ್ನ ಜೊತೆ ನಾವು ಬರ್ತೇವೆ ಅಂಥೇಳಿ ಎಲ್ಲ ಇಂದ್ರಿಯಗಳು ಸಹ ಹೊರಟು ಬಿಡ್ತವೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ, ಪ್ರಾಣಂ ಅನೂತ್ಕ್ರಾಮಂತಂ ಸರ್ವೇ ಪ್ರಾಣ, ಸರ್ವಾಣಿ ಇಂದ್ರಿಯಾಣಿ ಅನೂತ್ಕ್ರಾಮಂತಿ.
ಅಂತ ಅರ್ಥ ಅದಕ್ಕೆ. ಹೀಗೆ ಪ್ರಾಣ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅನ್ನುವಂಥ ಅರ್ಥವನ್ನು ಸಹ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಇದನ್ನು ತಿಳಿಸಿದ್ದೇನೆ. ಅದಾದಮೇಲೆ ಮುಂದಿನ ಶಬ್ದ ಪ್ರಾಣದಾತ್ರಿ ಅಂತ. ಪ್ರಾಣೇಶ್ವರಿ, ಪ್ರಾಣೇಶ್ವರಿ ಆದವಳಿಗೆ ಪ್ರಾಣವನ್ನು ಕೊಡೋದೇನು ಕಷ್ಟ ಅಲ್ಲ ಅಲ್ವಾ? ಹಾಗಾಗಿ ಪ್ರಾಣವನ್ನು ಕೊಡುವವಳು ಅಂತ. ನಮಗೆಲ್ಲರಿಗೂ ಅತ್ಯಂತ ಇಷ್ಟವಾದದ್ದು ಪ್ರಾಣ. ನಾವು ಹೇಳ್ತೇವಲ್ಲ, ಅವರಿಗಾದ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂತ. ಬುರುಡೆ. ಸುಮ್ಮನೆ ಒಂದ್ಸಲ ತೆಗೆದು ನೋಡ್ಲಿ ನೋಡೋಣ, ಕೊಡೋದು ಆಮೇಲೆ ಅಲ್ವಾ? ಎಲ್ಲ ನಾವು ಹೇಳ್ತೇವೆ ಶಬ್ದ, ಕೆಲವು ಜನರಿಗೆ ಉದುರಿಸೋದೇ ಕೆಲಸ. ಪ್ರಾಣ ಕೊಟ್ಬಿಡ್ತೇನೆ ಅಂದ್ರೆ ಅಷ್ಟು ಸುಲಭವ ಎಲ್ಲ. ಕೊಟ್ಟ ಅಂದ್ರೆ ಏನು, ಇವನು ಕೊಡೋದಲ್ಲ, ಅದು ಬಿಟ್ಟರು ಸಾಕು, ಇವನೇ ಇರೋದಿಲ್ಲ, ಅವ್ನು ಕೊಡೋದಿಲ್ವಂತ ತಾನೆ. ಏನೋ ಯಾಸಿಫ್ ತನ್ನ ಕೈಲಿದೆ ಅನ್ನೋ ಥರ, ಪ್ರಾಣ ಇವನ ಕೈಲಿಲ್ಲ, ಪ್ರಾಣದ ಕೈಲಿ ಇವನು ಇರ್ತಾನೆ ಅಲ್ವಾ? ವಿಚಾರ ಮಾಡಿ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ನಾವೆಲ್ಲರೂ ಸಹ ಪ್ರಾಣಕ್ಕೆ ಅಧೀನರು. ಅದಕ್ಕೋಸ್ಕರ ಆ ಪ್ರಾಣದ ಚಲನ ವಲನೆ ಸ್ಪಷ್ಟವಾಗಿ ಅರಿವಿಗೆ ಬಂತು ಅಂದರೆ ಅಧ್ಯಾತ್ಮ ಸಾಧನೆಯಲ್ಲಿ ಎಷ್ಟೋ ಮುಂದೆ ಹೋಗಿದ್ದಾನೆ ಅಂತ ಅರ್ಥ. ಆತ್ಮವಸ್ತುವಿಗೆ ನಿಯರೆಸ್ಟ್ ಆದಂಥದ್ದು. ಅದಕ್ಕೋಸ್ಕರ ಪ್ರಾಣದ ಇನ್ನೊಂದು ಹೆಸರೇ ಆತ್ಮಮಿತ್ರ. ವರದೋ ವಾಯುವಾಹನ, ಭಗವಂತನ ಕುರಿತು. ವರದ ವಾಯುವಾಹನ, ವಾಯು ಅದನ್ನು ಹತ್ಕೊಂಡೇ ಹೋಗ್ತಾನೆ ಅವನು. ಹಾಗಾಗಿ ಪ್ರಾಣವೂ ಸಹ ಹೋಗ್ತಾ ಇರುತ್ತೆ ಅವನ ಜೊತೆಗೆ, ಚೈತನ್ಯ. ಅದಕ್ಕೋಸ್ಕರ ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಏನೋ ಪ್ರಾಣ ಕೊಟ್ಬಿಡ್ತೇನೆ ಹಾಗೆ ಹೀಗೆ ಅಂತೆಲ್ಲ. ಜಗನ್ಮಾತೆ ನಿಜವಾದ ಅರ್ಥದಲ್ಲಿ ಪ್ರಾಣ ಕೊಡುವವಳು. ಅಂದರೆ ಪ್ರಾಣ ಕೊಡುವುದರ ಮೂಲಕ ಈ ಇಡೀ ಜಗತ್ತನ್ನು ಬದುಕಿಸಿರುವವಳು, ಇಡೀ ಜಗತ್ತು ಉಸಿರಾಡುವಂತೆ ಮಾಡುವವಳು. ಆದ್ದರಿಂದ ಅವಳು ಪ್ರಾಣದಾತ್ರಿ ಅಂತ. ಇದು ಒಂದರ್ಥ. ಮತ್ತು ಇನ್ನೊಂದರ್ಥ ಆಗ್ತಾನೆ ಬಂದಿತ್ತು, ಪ್ರಾಣ ಅನ್ನೋದಕ್ಕೆ ಇಂದ್ರಿಯ ಎನ್ನುವಂಥ ಅರ್ಥ ಉಂಟು ಅಂತ. ಆಗ ಏನಾಗುತ್ತೆ ಕೇಳಿದರೆ, ಈ 11 ಇಂದ್ರಿಯಗಳನ್ನು ಕೊಡುವವಳು. 11 ಇಂದ್ರಿಯಗಳನ್ನು ಕೊಡುವವಳು ಅಂದರೆ ಆಲ್ರೆಡಿ ಇದೆಯಲ್ಲ, ಅಂದರೆ ಇದೆ. ಹಾಗಿದ ಅರ್ಥ ಏನು ಕೇಳಿದರೆ, ಆ ಇಂದ್ರಿಯಗಳನ್ನು ಸ್ವಸ್ಥವಾಗಿ ಇರಿಸಿ ಆ ಇಂದ್ರಿಯಗಳು ಹಾಗೆ ಹಾಗೆ ಕೆಲಸ ಮಾಡುವ ಹಾಗೆ ನಿಯಂತ್ರಿಸುವವಳು. ಆದ್ದರಿಂದ ಅವಳು ಪ್ರಾಣದಾತ್ರಿ ಅಂತ. ಹಾಗೆ ಉಪಕಾರ ಮಾಡ್ತಾಳೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಾಣ ಶಬ್ದ ಇಂದ್ರಿಯವಾಚಿ ಅಂತ ನೋಡಿದ್ದಾಯಿತು. ಅವಳು ಪ್ರಾಣದಾತ್ರಿ, ಇಂದ್ರಿಯಗಳನ್ನು ಸ್ವಸ್ಥವಾಗಿ ಇರುವವಳು, ಇರಿಸುವವಳು ಅಂತ ಅರ್ಥ. ಅಂದರೆ ಇನ್ನೊಂದು ಅರ್ಥ ಉಂಟು. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಇಂದ್ರಿಯಗಳನ್ನು ಸ್ವಸ್ವ ವಿಷಯಗಳಲ್ಲಿ ಪ್ರೇರೇಪಿಸುವವಳು ಅಂತನೂ ಅರ್ಥ. ಹಾಗೆ ಪ್ರೇರೇಪಣೆ ಅವಳು ಮಾಡದೇ ಇದ್ರೆ ಕೆಲಸ ಮಾಡೋದಿಲ್ಲ. ಕೆಲವು ಜನರಿಗೆ ನೋಡಿ, ನೀವು ಮೂಗಿನ ಹತ್ರ ಏನೇ ಸುಗಂಧ ದ್ರವ್ಯನ ಹಿಡೀರಿ, ವಾಸನೆ ಬರೋದಿಲ್ಲ ಅಲ್ವಾ? ಅದು ನೋಡಿದ್ದೇನೆ ನಾನು ಅಂಥ ಪೇಷಂಟನ್ನು. ನಾನು ನೀವು ಸಂಪಿಗೆ ಹೂವನ್ನೇ ಇಡ್ರಿ, ಗೊತ್ತೇ ಆಗೋದಿಲ್ಲ. ಮತ್ತೆ ಶ್ರೋತ್ರೇಂದ್ರಿಯ ಕೆಲಸ ಮಾಡೋದಿಲ್ಲ, ಕೇಳೋದಿಲ್ಲ. ನೇತ್ರೇಂದ್ರಿಯ ಕೆಲಸ ಮಾಡೋದಿಲ್ಲ. ಅಂದರೆ ಕಾರಣ ಇಷ್ಟೇ, ಈ ಇಂದ್ರಿಯಗಳನ್ನು ಜಗನ್ಮಾತೆ ಸ್ವಸ್ಥ ರೂಪದಲ್ಲಿ ಇರಿಸಿ ಅವುಗಳನ್ನು ಪ್ರೇರೇಪಿಸ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಈ ತ್ವಗಿಂದ್ರಿಯಕ್ಕೆ ಅಭಿಮಾನಿ ದೇವತೆ ಸ್ಪರ್ಶ, ಗಾಳಿ. ಅದಕ್ಕೋಸ್ಕರ ಈ ಪ್ಯಾರಾಲಿಸಿಸ್ ಆದವರಿಗೆ ಶಾಸ್ತ್ರದಲ್ಲಿ ಒಂದು ಮಾತುಂಟು, ವಾಯುವಿನ ಆರಾಧನೆ ಮಾಡಿ. ಅದರಿಂದ ಏನಾಗುತ್ತೆ ಕೇಳಿದ್ರೆ ಜಾಗೃತಗೊಳ್ಳುತ್ತೆ. ಅಂದರೆ ಜಗನ್ಮಾತೆ ಆ ರೂಪದಲ್ಲಿದ್ದು ಆ ಪ್ರಾಣವನ್ನು ಮತ್ಪುನಃ ಏನು ಮಾಡ್ತಾಳೆ ಅಂದರೆ ಪ್ರೇರಿಸ್ತಾಳೆ. ಆಗ ತ್ವಗಿಂದ್ರಿಯ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಅಂತ. ಹಾಗೆ ಒಂದೊಂದು ಇಂದ್ರಿಯಕ್ಕೂ ಸಹ ಅಷ್ಟು ಹಿನ್ನೆಲೆಯಲ್ಲಿ ಅವಳು ಪ್ರಾಣದಾತ್ರಿ ಅಂತ ಕರೆಸ್ಕೊಂಡಿದ್ದಾಳೆ. ಇಷ್ಟಾದ್ಮೇಲೆ ಮುಂದಿನ ನಾಮ ಪಂಚಾಶತ್ ಪೀಠ ರೂಪಿಣಿ ಅಂತ. 50 ಪೀಠಗಳ ರೂಪದಲ್ಲಿ ಇರುವವಳು. ಈ ನಾಮವನ್ನು ವಿವರಿಸಕ್ಕಿಂತ ಮೊದಲೇ ಹೇಳ್ತೇನೆ, ಇದು ತಂತ್ರಶಾಸ್ತ್ರದ ಮೂಲದಿಂದ ಬಂದ ನಾಮ. ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು 50ರಷ್ಟು ಹೇಳಿದರೆ ನಿಮಗೊಂದು 10ರಷ್ಟು ಅರ್ಥ ಆಗಬಹುದು, ಆಗದೇನೂ ಇರಬಹುದು.
ಮೊದಲು ಹೇಳುವ ಅಂಶಗಳು ಸ್ವಲ್ಪ ಅರ್ಥ ಆಗ್ತವೆ, ಆಮೇಲಿಂದು ಅರ್ಥ ಆಗುವುದಿಲ್ಲ. ಯಾಕೆಂದರೆ ತಂತ್ರಶಾಸ್ತ್ರ ನಮಗೆ ಯಾರಿಗೂ ಸಹ ಪರಿಚಿತವಾದದ್ದು ಅಲ್ಲ ಅಷ್ಟಾಗಿ. ಮತ್ತು ಅದೊಂದು ದೊಡ್ಡ ಕಾಡು, ಅದು ಪ್ರಾಯಶಃ ನಮಗೆ ಗೊತ್ತಿಲ್ಲ. ತಂತ್ರಶಾಸ್ತ್ರವನ್ನು ಕುರಿತು ಹೇಳುವಂಥ ಗ್ರಂಥ ರಾಶಿ ಎಷ್ಟುಂಟು ನಮ್ಮ ದೇಶದಲ್ಲಿ ಅಂತಂದರೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟವ್ರಿಗೆ ಗೊತ್ತಾಗುತ್ತೆ, ಅಷ್ಟರ ಮಟ್ಟಿಗುಂಟು. ಮತ್ತು ಅದರೊಳಗೆ ಬೇರೆ ಸಾತ್ವಿಕವಾದ ತಂತ್ರಗ್ರಂಥಗಳು ಮತ್ತು ತಾಮಸಿಕವಾದಂಥ ತಂತ್ರಶಾಸ್ತ್ರಗಳು ಅಂತ ಎರಡು ಭೇದ. ಹಾಗಾಗಿ ಯಾವ ನೆಲೆಯಲ್ಲಿ ನಿಂತು ಹೇಳ್ತಾರೆ ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತೇ ಆಗುವುದಿಲ್ಲ. ಅದಕ್ಕೋಸ್ಕರ ಆ ತಂತ್ರಶಾಸ್ತ್ರವನ್ನು ಬಹಳಷ್ಟು ಜನ ಮುಟ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅರ್ಥ ಆಗುವುದಿಲ್ಲ ಅಂತ. ಹಾಗೆ ಅಂತ ಅಲ್ಲಿರೋದು ಎಲ್ಲವೂ ಸಹ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ನಾನು ಹಿಂದೂ ಹೇಳಿದ್ದೇನೆ, ಅದನ್ನು ಉತ್ಕೃಷ್ಟವಾದ ಅಥವಾ ಒಳ್ಳೆಯದಾದ ಎಷ್ಟೋ ವಿಚಾರಗಳಲ್ಲಿ ಉಪಾದೇಯವಾದವುಗಳು ಇದ್ದಾವೆ. ಆದರೆ ತಂತ್ರಶಾಸ್ತ್ರ ಅಂದ ತಕ್ಷಣ ನಮಗೇನಾಗಿ ಹೇಳಿದರೆ ಮೂಗು ಮುರಿಯುವ ಹಾಗೆ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲರೂ ತಂತ್ರವ ಬೇಡ, ಹಾಗಲ್ಲ. ಆದರೆ ಅಲ್ಲಿನ ವಿಚಾರ ಅದು ಹಾಗೆ ಸ್ವಲ್ಪ ಜಟಿಲ, ಏನೇನೋ ವಿಚಾರಗಳನ್ನು ಹೇಳ್ತಾರೆ, ಹಾಗೆ ನಮಗೆ ಅರ್ಥ ಆಗೋದಿಲ್ಲ. ಅಷ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ಅಂತ ಮೊದಲೇ ತೀರ್ಮಾನ ಮಾಡಿಬಿಡಿ, ಹೇಗೂ ನಮಗೆ ಅರ್ಥ ಆಗೋದಿಲ್ಲ, ಈ ನಾಮ ಮುಗಿಯೋ ತನಕ ನಾವು ಮನಸ್ಸಿಗೆ ರೆಸ್ಟ್ ಕೊಡ್ಬೋದು ಅಂತ ಅಂದ್ಕೊಳ್ಬೇಡಿ. ನನ್ನ ಉದ್ದೇಶ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಇರಲಿ ಅನ್ನೋದೇ ಅಷ್ಟೇ ಹೊರತು ಸಹ ಅದಿಷ್ಟು ಹೊತ್ತು ಮನಸ್ಸಿಗೆ ವಿಶ್ರಾಂತಿ ಕೊಟ್ಟು ಕಣ್ಣನ್ನು ಹೀಗೆ ಸ್ವಲ್ಪ ಅಂತ ಅರ್ಥ ಅಲ್ಲ. ನೋಡೋಣ ಏನು ಅಂತ. ಹಾಗಿದ್ರೆ 50 ಪೀಠ ರೂಪಿಣಿ, ನಾನು ಹೇಳಿದೆ 50 ಪೀಠಗಳ ರೂಪದಲ್ಲಿ ಇರುವವಳು ಅಂತ. ಸಂಸ್ಕೃತದಲ್ಲಿ 50 ಅನ್ನೋದನ್ನು 50 ಅಂತ ಕರೀತಾರೆ. ಅದು ಆ ಭಾಷೆಯಲ್ಲಿ ನಂಬರ್, ಹೇಗೆ 50 ಅನ್ನೋದಕ್ಕೆ 50. ಒಂದು ಮೈನಸ್ ಆದ 50 ಅಂದರೆ 49. ನೋಡಿ, ಏಕೋನ 50, ಏಕಃ ನ 50. 1 ಮೈನಸ್ 50 ಅಂದರೆ ಎಷ್ಟು ರೀ? 49. ಹಾಗೆ 51 ಏಕ 50, ಒಂದೇ ಮುಂದಿರುವ 50 ಅಂದ್ರೇನು? ಒಂದು ಮುಂದಿರುವ 5 ಎಷ್ಟು? 51. ಹೀಗೆ ಅದಕ್ಕೋಸ್ಕರ ಆ ಭಾಷೆ, ಅದರ ಶೈಲಿಯೇ ಬೇರೆ ರೀತಿ. ಏಕ 50 ಅಂದರೆ ಏಕೋ ಒಂದು ಮುಂದಿರುವ 51 ಅಂತ ಅರ್ಥ. ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ 50 ಅಂದರೆ 50, ಏಕ 50 ಅಂದರೆ 51. ಇದು ಎರಡು ಶಬ್ದ ಈ ನಾಮದ ವಿವರಣೆ ಆಗೋ ತನಕ ಗಟ್ಟಿಯಾಗಿ ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಇದು ಎರಡರೊಳಗೆ ಓಡಾಡ್ತಾ ಇರುತ್ತೆ ಈ ನಾಮದ ವಿವರಣೆ. 50 ಏಕ 50, 50 ಏಕ 50 ಹೀಗೆ ಅಂತ. ಏನು ಇದಕ್ಕೆ ಅರ್ಥ? ಜಗನ್ಮಾತೆ 50 ಪೀಠಗಳ ರೂಪದಲ್ಲಿ ಇರುವವಳು ಒಂದು ಶಬ್ದಶಃ ಅರ್ಥ. ಹಾಗಿದ್ರೆ ಆ ಪೀಠ ಎಲ್ಲಿದೆ ರೀ? ಯಾವುದು ಆ ಪೀಠ? ಆ ಪೀಠಗಳ ಸ್ವರೂಪ ಏನು ಅಂತೆಲ್ಲ ನಾವು ತಲೆ ಕೆರ್ಕೊಳ್ತಾ ಇದ್ದರೆ ತಂತ್ರಶಾಸ್ತ್ರ ಹೇಳುತ್ತೆ, ಅಲ್ಲಿಗೆಲ್ಲ ಹೋಗಬೇಡ, ಸುಮ್ಮನೆ ನಿನಗೀಗಾಗಲೇ ಗೊತ್ತು ಈ ಪೀಠಗಳು. ಏಕೆಂದರೆ ಈ ಪೀಠಗಳನ್ನೆಲ್ಲ ನೀನು ನೋಡ್ಕೊಂಡು ಬಂದಿದ್ದೀಯ ಆಲ್ರೆಡಿ. ಯಾವ್ಯಾವುದಪ್ಪ ಕೇಳಿದರೆ, ಮೊದಲನೇದು ಅಕಾರಾದಯ ಷೋಡಶ ಸ್ವರಾಹ. ಅಕಾರದಿಂದ ಅಹ ವರೆಗೆ ಇರುವ 16 ಸ್ವರಗಳು. ನಿನ್ನೆ ಬಂದಿತ್ತು, ಇದು ಹೇಳಿದ್ದೇನೆ ನಾನು, ಅಲ್ಲೂ ಹೇಳಿದ್ದೇನೆ, ಇನ್ನೂ ಬರುತ್ತೆ, ಮುಂದೂ ಹೇಳ್ತೇನೆ ಅಂತ. ಹಾಗಾಗಿ 16 ಸ್ವರಗಳು, ಒಂದೊಂದು ವರ್ಣವೂ ಸಹ ಒಂದೊಂದು ಪೀಠ. ಅಲ್ಲಿಗೆ 16 ಸ್ವರ ಅಂದರೆ 16 ಪೀಠ ಅಂತಾಯ್ತು. ಒಂದು ಕಾದಯ ಪಂಚ, ಕ ಖ ಗ ಘ ङ 16ಕ್ಕೆ 5 ಸೇರಿಸಿ ಮತ್ತು 5 ಆಯಿತು. ವ್ಯಂಜನಗಳು ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ವ್ಯಂಜನಗಳು 25. ಕಾದಿ ಮತ್ತು ಚಾದಿ, ತಾದಿ, ಪಾದಿ, ಟಾದಿ ಹೀಗೆ ಅಂತ. ಕ ಚ ಟ ತ ಪ ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. 5 5 25. 16 ಕೂಡಿಸು 25. ನಿನ್ನೆ ಹೇಳಿದ ಲೆಕ್ಕಾಚಾರ ಬೇರೆ, ಇವತ್ತು ಹೇಳಿದ ಲೆಕ್ಕಾಚಾರ ಬೇರೆ. ಆ ಗಣಿತದ ಸ್ವಭಾವವೇ ಹಾಗೆ ಅಲ್ವಾ? ಅಲ್ಲಿಗೆ ಎಷ್ಟಾಯಿತು? 16 ಕೂಡಿಸು 25 ಮತ್ತೆ ಎಷ್ಟಾಯ್ತು ಲೆಕ್ಕ ಹಾಕಿ.
45. ಅದಾದಮೇಲೆ ಯಾದಯ ಚತ್ವಾರ ಯ ರ ಲ ವ ಎಷ್ಟಾಯಿತು? 4 ಆಯಿತು ಅಲ್ವಾ? ಅದಾದಮೇಲೆ ಶಾದಯ ಪಂಚ ಶ ಷ ಸ ಹ ಇಷ್ಟು. ಸಾರಿ ಳ ಇದನ್ನು ಸೇರ್ಬೇಕು. ತಂತ್ರಶಾಸ್ತ್ರ ಲಕಾರ ಉಂಟು, ತಂತ್ರಶಾಸ್ತ್ರದಲ್ಲಿ ಲಕಾರ ಉಂಟು. ಶ ಷ ಸ ಹ ಳ ಅಲ್ಲಿಗೆ ಒಟ್ಟು ಎಷ್ಟಾಯಿತು? ಸರಿ ಹೋಯ್ತಾ? 50 ಆಯ್ತು. ಅಲ್ಲಿಗೆ ಈ ಒಂದೊಂದು ವರ್ಣವೇ ಒಂದೊಂದು ಪೀಠ. ಜಗನ್ಮಾತೆ ಈ ಒಂದೊಂದು ವರ್ಣ ಎನ್ನುವಂಥ ಪೀಠದಲ್ಲೂ ತನ್ನ ಸಾನ್ನಿಧ್ಯವನ್ನು ಇರಿಸಿದವಳಾದ್ದರಿಂದ ಅವಳು ಪಂಚಾಶತ್ ಪೀಠ ರೂಪಿಣಿ. LKGಯಲ್ಲಿ ಕಲ್ತಿದ್ದ ಅಕ್ಷರ ಹೇಗಿದೆ ನೋಡ್ರಿ. ಅದಕ್ಕೋಸ್ಕರ ಹೇಳೋದು, ನಮ್ಮಲ್ಲಿ ಭಾಷೆ ಎನ್ನುವುದು ಬೇರೆ ದೇಶದವರು ಹೇಳುವ ಹಾಗೆ ನಿರ್ಜೀವವಾದದ್ದಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಹೇಳ್ತಾರೆ ಭಾಷೆ ಅಂದರೆ ಅದು ಸರಸ್ವತಿ. ಬ್ರಾಹ್ಮೀ ತು ಭಾರತಿ ಭಾಷಾ ಗೀರ್ವಾಗ್ವಾಣಿ ಸರಸ್ವತಿ. ನೋಡಿ, ಬ್ರಾಹ್ಮೀತು ಭಾರತೀ ಭಾಷಾ ಗೀಹಿ ವಾಣಿ ಸರಸ್ವತಿ. ಅದರ ಹೆಸರೇ ಸರಸ್ವತಿ. ವ್ಯಾಹಾರ ಉಕ್ತಿರ್ಲಪಿತಂ ಭಾಷಿತಂ ವಚನಂ ವಚಃ. ವಿದೇಶಿಗಳು ಹೇಳ್ತಾರ ಇದನ್ನ? ಇಲ್ಲ. ನಮ್ಮವ್ರು ಮುಂದೆ ಹೋಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತಾರೆ, ಸರ್ವ ಭಾಷಾಮಯಿ ಸರಸ್ವತಿ. ಯಾಕೆ ಕೇಳಿದ್ರೆ, ಇದಿಷ್ಟು ಅಕ್ಷರ ಇಲ್ಲದೆ ಇರುವ ಒಂದು ಭಾಷೆ ತೋರಿಸ್ರಿ ನೀವು. ಈ 50 ಅಕ್ಷರಗಳು ಇಲ್ಲದೆ ಇರುವಂಥ ಭಾಷೆಯನ್ನ ನೀವು ತೋರಿಸಿ. ಇದೆ ಅಂತಾದರೆ ಅದು ಸರಸ್ವತಿ ಅಕ್ಷರ ರೂಪದಿಂದ ಇದ್ದಾಳೆ ಅಲ್ವಾ? ಅದಕ್ಕೋಸ್ಕರ ಒಂದೊಂದು ಅಕ್ಷರವೂ ಸಹ ಜಗನ್ಮಾತೆಯ ಒಂದೊಂದು ರೂಪ. ಆ ಅಕ್ಷರಗಳು ಜಗನ್ಮಾತೆಗೆ ಆಸನವಾಗಿ, ಪೀಠವಾಗಿ, ಪೀಠ ಅಂದ್ರೆ ಏನು? ಆಸನ, ಆಸನವಾಗಿ ಇವೆ. ಅವ ಅಕ್ಷರಗಳಲ್ಲಿ ಅವಳು ಸನ್ನಿಹಿತಳಾಗಿದ್ದಾಳೆ. ಹಾಗಾಗಿ ಅಕ್ಷರಗಳನ್ನು ಹೊಡೆಯುವುದು ಅಥವಾ ಗೀಚುವುದು ಜಗನ್ಮಾತೆಯ ಆಸನಕ್ಕೆ ಅಪಚಾರ ಮಾಡುವುದು. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಪಂಚಾಶತ್ ಪೀಠ ರೂಪಿಣಿ ಅಂತ ಆಯ್ತು. ಇಲ್ಲಿವರೆಗೆ ಅರ್ಥ ಆಗ್ಬಿಡುತ್ತೆ. ನಾನು ಮೊದಲೇ ಹೇಳಿದ್ದೇನೆ, ಮುಂದಿನ ಸಮಸ್ಯೆ ಇರೋದು ಹೀಗೆ ಈ 50 ವರ್ಣಗಳ ಅಂದರೆ ಅಕ್ಷರಗಳೇ ಪೀಠಗಳು ಅಂತ ಈ ನಾಮ ಹೇಳಿತು. ಆದರೆ ಭಾಸ್ಕರ ರಾಯರು ಇಲ್ಲಿ ಒಂದು ವಿವರಣೆ ಕೊಡ್ತಾರೆ. ಏನು ಅಂದರೆ, ಪಂಚಾಶತ್ ಅಂತ ಇದೆಯಲ್ಲ ಮೂಲ ನಾಮದಲ್ಲಿ, ಅದನ್ನ ಏಕಪಂಚಾಶತ್ ಅಂತ ಅರ್ಥ ಮಾಡಬೇಕು, 51 ಅಂತ ಹೇಳಬೇಕು ಅಂತ ಅವರ ವಿವರಣೆ. ಯಾಕೆ ಅಂದರೆ ಇದಕ್ಕೆ ಅವರು 2 ಉಪಪತ್ತಿ ಕಾರಣಗಳನ್ನು ಕೊಡ್ತಾರೆ. ಯಾಕೆ 51 ಅಂತ ಹೇಳಬೇಕು? ಸ್ವಲ್ಪ ವಾದದ ವಿಚಾರ ಇದು, ಆದರೂ ನಮಗೆ ಕೇಳಲಿಕ್ಕೆ ಒಂಥರ ರಮಣೀಯವಾಗಿದೆ. ಹಾಗಾಗಿ ಸ್ವಲ್ಪ ನೋಡ್ಬಿಡೋಣ. 51 ಅಂತ ಯಾಕೆ ಹೇಳಬೇಕು ಅಂತಂದರೆ, ನೋಡಿ, ನೀವು ಅಕಾರದಿಂದ ಅಹದವರೆಗೆ 16 ಸ್ವರಗಳು, ಷೋಡಶ ಸ್ವರಗಳು ಹೇಳಿದ್ರಿ. ಅದಾದಮೇಲೆ 25 ವ್ಯಂಜನ, ಮತ್ತು 4 ಮತ್ತು 5 50 ಅಂತ ಹೇಳಿದ್ರಲ್ವ. ಹಾಗಿದ್ರೆ ಸಂಯುಕ್ತಾಕ್ಷರ ಅನ್ನೋದು ಒಂದು ಉಂಟೋ ಇಲ್ವೋ? ಉಂಟಲ್ವಾ? ಹಾಗಾಗಿ ಸಂಯುಕ್ತಾಕ್ಷರದ ಪ್ರತಿನಿಧಿಯಾಗಿ ಒಂದು ಅಕ್ಷರ ಹೇಳಬೇಕಲ್ಲ, ಹೇಳಬೇಕು ಅಂತಾರೆ ಕ್ಷಕಾರ ಸೇರಿಸಿ. ಎಷ್ಟಾಯ್ತು ಅಲ್ಲಿಗೆ? 51. ಅವ್ರು ಹೇಳ್ತಾರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ಜಪಮಾಲಿಕೆ ಇರುತ್ತೆ. ಆ ಜಪಮಾಲಿಕೆಯನ್ನ ಮಾತೃಕಾ ಸ್ಥಾನದಲ್ಲಿ ಅಂದರೆ ವರ್ಣಗಳ ರೂಪದಲ್ಲಿ ಇಟ್ಕೊಂಡು 50 ಮಣಿಗಳನ್ನು ಹಾಕಿರ್ತಾರೆ ಅದಕ್ಕೆ. ಆದರೆ ಮೇರುಮಣಿ ಅಂತ ಒಂದು ಹಾಕಿರ್ತಾರೆ ಮಧ್ಯದಲ್ಲಿ. ನಮ್ಮ ಮೇರುಮಣಿ ಅಂದ್ರೆ ಅರ್ಥ ಆಗೋದಿಲ್ಲ, ಪೆಂಡೆಂಟ್ ಅಂದ್ರೆ ಅರ್ಥ ಆಗ್ತದೆ. ಆದ್ರೆ ಅಲ್ಲಿ ಪೆಂಡೆಂಟ್ ಇಲ್ಲ. ಅಂದ್ರೆ ಮಧ್ಯಮಣಿ ಸ್ವಲ್ಪ ದೊಡ್ಡದಾಗಿರುತ್ತೆ ಗಾತ್ರದಲ್ಲಿ. ಈಗ 50 ಅಂತ ಲೆಕ್ಕ ಹಾಕ್ತಿರೋ 51 ಅಂತ ಲೆಕ್ಕ ಹಾಕ್ತಿರೋ ಅನ್ನೋದು ಅವ್ರ ಪ್ರಶ್ನೆ. ಮೇರುಮಣಿ ಅದು ಪ್ರತ್ಯೇಕವಾಗಿದ್ರೂ ಸಹ 51 ಅಂತಾನೆ ಹೇಳ್ತೇವೆ ನಾವು ಅಲ್ವಾ? ಅಲ್ಲಿ ಹೇಗೆ 51 ಅಂತ ನೀವು ಪರಿಗಣನೆ ಮಾಡ್ತೀರೋ,
ಇಲ್ಲೂ ಹಾಗೆ ಏಕ ಪಂಚಾಶತ್ ಅನ್ನೋದಕ್ಕೆ ಏಕಪಂಚಾಶತ್ ಪೀಠ ರೂಪಿಣಿ ಅಂತ ಅರ್ಥ ಮಾಡಿ ಅಲ್ವಾ? ಸರಿ, ಒಂದಾಯ್ತು. ಮತ್ತೆ ಎರಡನೇದು ಅವ್ರು ಹೇಳ್ತಾರೆ, ನಾನು ಹೀಗೆ ಹೇಳೋದಕ್ಕೆ ಒಂದು ಕಾರಣ ಉಂಟು. ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಶಾರದಾ ತಿಲಕದಲ್ಲಿ ನಿತ್ಯಾನಂದ ವಪುರ್ ನಿರಂತರ ಗಲತ್ ಪಂಚಾಶದರ್ಣೈ ಕ್ರಮಾತ್ ಅಂತ ಒಂದು ಶ್ಲೋಕ. ಆ ಶ್ಲೋಕ ಹೀಗೆ ಬರುತ್ತೆ: ನಿತ್ಯಾನಂದ ವಪುಃ ನಿರಂತರ ಗಲತ್ ಪಂಚಾಶದರ್ಣೈ ಕ್ರಮಾತ್. ಪಂಚಾಶತ್ ಅರ್ಣೈ, ಅರ್ಣ ಅಂದ್ರೆ ವರ್ಣ ಅಂತ ಅರ್ಥ. ಅಲ್ಲಿ ನೋಡಿ, ಪಂಚಾಶತ್ ಅರ್ಣ ಅಂದ್ರೆ 50 ವರ್ಣಗಳು ಅಂತ ಇದೆ. ಆದರೆ ಈ ಶ್ಲೋಕದಲ್ಲಿರುವಂತಹ ಪಂಚಾಶತ್ ಅನ್ನೋದಕ್ಕೆ ಹರ್ಷದೀಕ್ಷಿತರು 50 ಅಂತ ಅರ್ಥ ಮಾಡಲಿಲ್ಲ, ಏಕ ಪಂಚಾಶತ್ ಅಂತ ಹೇಳಿ 51 ಅಂತಾನೆ ಅರ್ಥ ಮಾಡಿದ್ದಾರೆ. ಎರಡನೆಯ ಉಪಪತ್ತಿ. ಹಾಗಾಗಿ ಈ ಎರಡು ಕಾರಣಗಳಿಂದ ನೀ ಏನಂತ ಹೇಳಬೇಕು? ಆ ಪಂಚಾಶತ್ ಅಂತ ಇದ್ದಿದ್ದನ್ನ ಏಕಪಂಚಾಶತ್ ಅಂದ್ರೆ 51 ಪೀಠಗಳಲ್ಲಿ ಸನ್ನಿಹಿತಳಾದವಳು ಇರುವವಳು ಅಂತ ಅರ್ಥ ಮಾಡಬೇಕು ಅಂತ. ಇಷ್ಟೇ ಅಲ್ಲ, ಇನ್ನೂ ಒಂದು ಕಾರಣ ಉಂಟು. ಏನು ಕಾರಣ ಅಂದರೆ ತಂತ್ರಸಾರ. ತಂತ್ರಸಾರದಲ್ಲಿ ಹೇಳಿದ ಮಾತು, ಶ್ರೀಕಂಠಾದ್ಯಾಶ್ಚ ಪಂಚಾಶತ್ ಪಂಚಾಶತ್ ಕೇಶವಾದಯ ಎನ್ನುವಂಥದ್ದು ಒಂದು ಶ್ಲೋಕ. ತಂತ್ರಶಾಸ್ತ್ರಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳುತ್ತೆ ಅದು. ಅದನ್ನು ಹೇಳಬೇಕಿದ್ರೆ ಶ್ರೀಕಂಠಾದ್ಯ, ಆ ಶಬ್ದಗಳೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾನೆ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ ಸ್ವಲ್ಪ ಜಟಿಲ ಇದು ಅಂತೇಳಿ. ಮತ್ತೆ ಪಂಚಾಶತ್ ಕೇಶವಾದಯ, ಕೇಶವ ಅಂತ ಒಂದು ನಾಮ, ಅದು ಬೇರೆ ಅರ್ಥವನ್ನು ಹೇಳುತ್ತೆ. ಈ ಶ್ಲೋಕವನ್ನು ಅರ್ಥ ಮಾಡಬೇಕಿದ್ರೆ ನೋಡಿ, ಶ್ರೀಕಂಠಾದ್ಯಾಶ್ಚ ಪಂಚಾಶತ್ ಮತ್ತೆ ಪಂಚಾಶತ್ ಕೇಶವಾದಯ, ಈ ಎರಡೂ ಕಡೆಗೆ ಪಂಚಾಶತ್ ಅನ್ನುವ ಶಬ್ದಕ್ಕೆ ತಂತ್ರಸಾರದಲ್ಲಿ ಏಕ ಪಂಚಾಶತ್ ಅಂತಾನೆ ಅರ್ಥ ಮಾಡಿದ್ದಾರೆ, ಮೂರನೇ ಉಪಪತ್ತಿ. ಆದ್ದರಿಂದಲೂ ಸಹ ಏನು ಮಾಡಬೇಕು? ಪಂಚಾಶತ್ ಅನ್ನೋದನ್ನ ಏಕಪಂಚಾಶತ್ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ತಂತ್ರಶಾಸ್ತ್ರದಲ್ಲಿ ಹಾಗಿದೆ ಅಂತಂದ್ರು. ಇದಾದ ಮೇಲೆ ಮುಂದೆ ಬಂದಂತಹ ಬಹಳಷ್ಟು ಜನ ವ್ಯಾಖ್ಯಾನಕಾರರು ಇದನ್ನೆಲ್ಲ ಮುಟ್ಲಿಕ್ಕೆ ಹೋಗಲಿಲ್ಲ. ಆದರೆ ವೈದ್ಯನಾಥ ದೀಕ್ಷಿತರು 19ನೇ ಶತಮಾನದವರವರು, ಅವರು ಭಾಸ್ಕರ ರಾಯರು ಹೇಳಿದ ವಿಚಾರವನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಹೇಳ್ತಾರೆ, ಪೀಠನ್ಯಾಸೋಕ್ತಾನಿ ಪಂಚಾಶತ್ ಪೀಠಾನ್ಯೇವ ರೂಪಂ ಅಸ್ಯಾಹ ಅಸ್ತಿ ಇತಿ ತಥಾ. ವಾದದ ವಿಚಾರಕ್ಕೆ ಆಮೇಲೆ ಬರ್ತೇನೆ, ಮೊದಲು ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಿಬಿಡ್ತೇನೆ. ಅಂದರೆ ಈ ಪಂಚಾಶತ್ ಪೀಠರೂಪಿಣಿಯನ್ನು ಉಂಟಲ್ಲ, ಅದು ಜಗನ್ಮಾತೆಯನ್ನ ಪೀಠನ್ಯಾಸದ ಮೂಲಕ ಹೇಗೆ ನ್ಯಾಸ ಮಾಡಬೇಕು ಅಂತ ಹೇಳುವಂತಹ ನಾಮ. ಆ ಪೀಠನ್ಯಾಸದಲ್ಲಿ ಹೇಳುವಾಗ ಏನು ಹೇಳಿದ್ದಾರೆ ಅಂದರೆ, ಪೀಠನ್ಯಾಸದಲ್ಲಿ ಹೇಳಿದಂಥ ಈ ಪಂಚಾಶತ್ ಪೀಠಗಳೇ ಯಾವಳ ರೂಪಗಳೋ ಅವಳೇ ಪಂಚಾಶತ್ ಪೀಠ ರೂಪಿಣಿ ಅನ್ನೋದು ಅವರ ವಿವರಣೆ. ನಮಗೆ ಸಂಶಯ ಇಲ್ಲ ಇದರ ಬಗ್ಗೆ. ಅಂದರೆ ನ್ಯಾಸದಲ್ಲಿ ಹೀಗೆ ಹೇಳಿದ್ದಾರೆ, ಹಾಗಾಗಿ ಅದು ಜಗನ್ಮಾತೆ ಪೀಠನ್ಯಾಸ, ಪೀಠನ್ಯಾಸದಲ್ಲಿ ಈ ವಿಚಾರ ಬಂದಿದೆ, ಹಾಗೆ ನಾವು ಹೇಳಬೇಕು ಅಂತ. ಇದು ಒಂದು. ಅದಿಲ್ಲದೆ ಇದ್ದರೆ ಇನ್ನೊಂದು ಅರ್ಥ ಹೇಳಬಹುದು ಅಂತಾರೆ ಅವರು. ಏನು ಅಂದರೆ, ಈ ಪೀಠನ್ಯಾಸ ನಿಜವಾಗಿ ಯಾವುದು ಗೊತ್ತಾ ಅಂತ ಹೇಳಿ ಅವರು ಹೇಳ್ತಾರೆ, ಪಂಚಾಶತ್ ಪೀಠಾತ್ಮಕಂ ಬಿಂದುಪೀಠಮೇವ ರೂಪಮಸ್ಯಾ ಅಸ್ತಿ ಇತಿ ತಥಾ. ಶ್ರೀಚಕ್ರದಲ್ಲಿ ಮಧ್ಯದಲ್ಲಿರುವುದು ಬಿಂದು. ನಾನು ಹಿಂದೆ, ಈಗ 1 ವರ್ಷ ಹಿಂದೆ ಏನೋ ಆ ಬಿಂದುವಿನ ಕುರಿತೇ ವಿಸ್ತೃತವಾದ ವಿವರಣೆಯನ್ನು ಕೊಟ್ಟಿದ್ದೇನೆ. ಇಡೀ ಶ್ರೀಚಕ್ರದ ಎಲ್ಲ ವಿಚಾರಗಳು ಸಹ ಬಿಂದುವಿನಲ್ಲಿ ಐಕ್ಯವಾಗ್ತವೆ. ಅಂದರೆ ಇಡೀ ಬ್ರಹ್ಮಾಂಡವೇ ಬಿಂದುವಿನಲ್ಲಿ ಐಕ್ಯವಾಗತ್ತೆ. ಬಿಂದು ಅನ್ನುವುದು ಮಂಡಲದ ಸಂಕ್ಷೇಪ ರೂಪ, ಮತ್ತೆ ಆ ಬಿಂದುವೇ ವಿಸ್ತಾರ ಆಗಿ ಮಂಡಲ ಅಂತ ಆಗತ್ತೆ. ಹಾಗಾಗಿ ಶ್ರೀಚಕ್ರ ಅದು ಜಗತ್ತಿನ ಪ್ರತಿರೂಪ. ಅಂದರೆ ಆ ಜಗತ್ತಿನ ಕೇಂದ್ರ ಬಿಂದು ಯಾವುದು ಕೇಳಿದರೆ ಶ್ರೀಚಕ್ರದ ಬಿಂದುವೆ. ಅಷ್ಟು ಹಿನ್ನೆಲೆಯಲ್ಲಿ
ಈ ಪಂಚಾಶತ್ ಪೀಠಾತ್ಮಕಮೇವ ರೂಪಂ, ಈ 50 ಅಕ್ಷರಗಳಿದ್ದಾವಲ್ಲ, ಈ 50 ಅಕ್ಷರಗಳ ಮೂಲ ಯಾವುದು ಕೇಳಿದರೆ ಆ ಬಿಂದುವೆ. 50 ಪೀಠಗಳಿಂದ ಕೂಡಿದವಳು ಯಾರು ಅಂದರೆ ಬಿಂದು ರೂಪಿಣಿಯಾದ ಜಗನ್ಮಾತೆ. ಹಾಗಾಗಿ ಪಂಚಾಶತ್ ಪೀಠಾತ್ಮಕವಾದಂತಹ ಬಿಂದು ಪೀಠವೇ ಜಗನ್ಮಾತೆಯ ನಿಜವಾದಂತಹ ಪೀಠ. ಆ ಪೀಠವೇ ಪಂಚಾಶತ್ ಪೀಠ. ಯಾಕೆಂದರೆ ಎಲ್ಲವೂ ಅದರೊಳಗೆ ಐಕ್ಯವಾಗ್ತವೆ ಅಂತಾದರೆ ಈ ಎಲ್ಲ ಪೀಠಗಳನ್ನು ಸಹ ಅರಗಿಸಿಕೊಳ್ಳುವ ಶಕ್ತಿ ಅದಕ್ಕಿಂದೆ ಅಂತ ಆಯ್ತಲ್ವಾ. ಅಲ್ಲಿಗೆ ಅದೇ ನಿಜವಾದ ಅರ್ಥದಲ್ಲಿ ಪಂಚಾಶತ್ ಪೀಠ ರೂಪಿಣಿ ಅಂತ ನೋಡಿ. ಅವ್ರು ಹೇಳ್ತಾರೆ, ತಮ್ಮ ಮಾತಿಗೆ ಸಮರ್ಥನೆ ಕೊಡ್ತಾರೆ. ಹೇಗೆ ಅಂದರೆ, ಬಿಂದು ಪೀಠಮಿತಿ ಜ್ಞೇಯಂ, ಆ ಬಿಂದು ಇದೆಯಲ್ಲ ಅದನ್ನೇ ಒಂದು ಪೀಠ, ಅಲ್ಲಿರುವಂತಹ ಚೈತನ್ಯವೇ ಜಗನ್ಮಾತೆ ಅಂತ. ಬಿಂದು ಪೀಠಮಿತಿ ಜ್ಞೇಯಂ ಶ್ರೀಪೀಠಮಿತಿ ಘುಷ್ಯತೆ, ಮಹಾಪೀಠಮಿತಿ ಜ್ಞೇಯಂ ವಿದ್ಯಾಪೀಠಮಪೀಷ್ಯತೆ, ಆನಂದಪೀಠಮಪಿ ಚ ಪಂಚಾಶತ್ ಪೀಠ ರೂಪದೃಕ್ ಅಂತ ಅವರು ವಿವರಣೆ ಕೊಡ್ತಾರೆ. ಲಲಿತಾ ಉಪಾಖ್ಯಾನದ ಮಾತು ಇದು. ಏನು ಅಂದರೆ, ಪಂಚಾಶತ್ ಪೀಠಾತ್ಮಕವಾದದ್ದು ಶ್ರೀಚಕ್ರದ ಮಧ್ಯದಲ್ಲಿರುವ ಬಿಂದುವೇ ಆಗಿದೆ, ಹೊರತು ಈ ವರ್ಣಗಳು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದರೆ ಇವೆಲ್ಲವೂ ಅದರೊಳಗೆ ಅಡಕವಾಗಿವೆ. ಇಲ್ಲಿ ನಮಗೆ 50 ಪ್ರತ್ಯೇಕವಾಗಿ ಕಾಣ್ತವೆ, ಆದರೆ ಆ ಬಿಂದುವಿನ ನೆಲೆಯಲ್ಲಿ ಬಂದು ನಿಂತಾಗ ಅವೆಲ್ಲವೂ ಅಂತರ್ಗತವಾಗಿ ಪ್ರತ್ಯೇಕವಾಗಿ ಕಾಣುವುದಿಲ್ಲ. ಅಂದರೆ ಈ ಎಲ್ಲ 50 ಅಕ್ಷರಗಳು ಸಹ ಬಂದಿದ್ದು ಎಲ್ಲಿಂದ? ಬಿಂದುವಿನಿಂದ. ಹೀಗೆ ಹೇಳ್ತಾ ಹೇಳ್ತಾ ಅವ್ರು ಹೇಳ್ತಾರೆ, ಅದನ್ನ ಬಿಂದು ಪೀಠ ಅಂತನೂ ಕರೀತಾರೆ, ಮತ್ತೆ ಕೆಲವು ಜನ ಅದನ್ನು ಶ್ರೀಪೀಠ ಅಂತನೂ ಕರೀತಾರೆ, ಇನ್ನು ಕೆಲವು ಜನ ಅದನ್ನು ಮಹಾಪೀಠ ಅಂತ ಕರೀತಾರೆ, ಮತ್ತೆ ಕೆಲವು ಜನ ವಿದ್ಯಾಪೀಠ ಅಂತ ಕರೀತಾರೆ, ಇನ್ನು ಕೆಲವು ಜನ ಅದನ್ನು ಆನಂದ ಪೀಠ ಅಂತನೂ ಸಹ ಕರೀತಾರೆ. ಹೀಗೆ ಅದು ಪಂಚಾಶತ್ ಪೀಠ ರೂಪವಾದದ್ದು. ಆದ್ದರಿಂದ ಪೀಠಗಳು ಪಂಚಾಶತ್ ಆಗಿದೆಯೇ ಹೊರತು ಏಕ ಪಂಚಾಶತ್ ಅಲ್ಲ. ಭಾಸ್ಕರರಾಯರು ಹೇಳಿದ್ದು ಅಲ್ಲ, ಸರಿ ಅಲ್ಲ. ಯಾಕೆ ಸರಿಯಲ್ಲ ಅನ್ನೋದಕ್ಕೆ ಅವರು ಉಪಪತ್ತಿ ಕೊಡ್ತಾರೆ. ಮತ್ತದಕ್ಕೆ ನಿರ್ಣಯ ಆಮೇಲೆ ಯಾವುದನ್ನು ಒಪ್ಕೊಳ್ಬೇಕು ಅಂತ ನೀವು ಮಾಡ್ಕೊಳ್ಳಿ ಅಷ್ಟೇ. ಭಾಸ್ಕರರಾಯರ ಅಭಿಪ್ರಾಯವನ್ನು ಈ ರೀತಿಯಾಗಿ ಅಲ್ಲಗಳಿತಾರೆ. ಯಾಕೆ ಅಲ್ಲಗಳಿತಾರೆ ಅಂದರೆ, ಭಾಸ್ಕರರಾಯರು ಹೇಳಿದ್ರು ಸಂಯುಕ್ತಾಕ್ಷರವನ್ನು ಸೇರಿಸಿಕೊಂಡು ಕ್ಷಕಾರವನ್ನು ಸೇರಿಸಿಕೊಂಡು ಏಕಪಂಚಾಶತ್ ಅಂತ ಅರ್ಥ ಮಾಡಿ ಅಂತ. ಅದು ಸಂಯುಕ್ತಾಕ್ಷರದ ಪ್ರತಿನಿಧಿಯ ಅಂತ ಕ್ಷಕಾರವನ್ನು ಸೇರಿಸಿಕೊಂಡು ಅರ್ಥ ಮಾಡಬಾರದು ಅಂತ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಜ್ಞಾನಾರ್ಣವ ಎನ್ನುವಂಥ ಗ್ರಂಥ, ಅಲ್ಲಿ ಪೀಠನ್ಯಾಸವನ್ನು ಹೇಳುವಾಗ ಕ್ಷಕಾರವನ್ನು ಪರಿಗಣಿಸಬಾರದು ಅಂತ ಕಂಠತ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕ್ಷಕಾರವನ್ನು ನೀವು ಸೇರಿಸಬಾರದು. ಕ್ಷಕಾರ ಅಂದ್ರೆ ಏನು? ಕ ಶ ಅ. ಕಕಾರ ಅನ್ನೋದು ವರ್ಗೀಯ ವ್ಯಂಜನ ಆಲ್ರೆಡಿ ಬಂದಿದೆ ಕವರ್ಗದಲ್ಲಿ, ಹೌದು ತಾನೆ? ಮತ್ತೆ ಶಕಾರ ಅನ್ನೋದು ಶಾದಯ ಪಂಚ ಅಲ್ಲಿ ಬಂದಿದೆ. ಅಕಾರ ಎನ್ನುವ ಸ್ವರದ ಮೂಲದಲ್ಲಿ ಬಂದುಬಿಟ್ಟಿದೆ ಮೊದಲನೇದಾಗಿ. ಕ್ಷಕಾರ ಅಂತ ಪ್ರತ್ಯೇಕ ಏನು ಹೇಳೋದು ನೀವು? ಹಾಗಾಗಿ ಅದಕ್ಕೆ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ಅದಕ್ಕೋಸ್ಕರ ಕ್ಷಕಾರವನ್ನಿಟ್ಕೊಂಡು 51 ಏಕಪಂಚಾಶತ್ ಅಂತ ನೀವು ಅರ್ಥ ಮಾಡಬಾರದು ಅಂತ ಜ್ಞಾನಾರ್ಣವದಲ್ಲಿ ಸುಂದರಿ ಮಹೋದಯಕಾರರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಭಾಸ್ಕರರಾಯರು ತಮ್ಮ ಮತದಂತೆ, ಹಂಗಂದ್ರೆ ಅರ್ಥ ಆಗೋದಿಲ್ಲ. ಭಾಸ್ಕರರಾಯರು ಕೌಲ ಮತ ನಿಷ್ಠರು. ಜಗನ್ಮಾತೆಯನ್ನ ಆರಾಧನೆ ಮಾಡುವ ಕ್ರಮದಲ್ಲಿ 3 ದಾರಿಗಳಿವೆ. ಒಂದು ಕೌಲ, ಇನ್ನೊಂದು ಸಮಯ, ಇನ್ನೊಂದು ಮಿಶ್ರ ಅಂತ. ಕೌಲ ಮತ ಅಂದರೆ ಅದು ಸ್ವಲ್ಪ ಅವೈದಿಕವಾದದ್ದು, ಅಷ್ಟು ಹೇಳ್ತೇನೆ ನಾನು. ಅಲ್ಲೆಲ್ಲ ಮಕಾರಗಳೇ ಜಾಸ್ತಿ. ಮಧ್ಯ,
ಮಾನಿನಿ, ಮತ್ಸ್ಯ ಎಲ್ಲ ಮಕಾರಗಳು. ಅಂದರೆ ಕ್ಷುದ್ರವಾದ ಫಲವನ್ನು ಬಯಸುವವರು, ಆ ಶಬ್ದ ಬೇಡ, ಲೌಕಿಕವಾದ ಫಲವನ್ನು ಅಂತ ಹೇಳಿಬಿಡೋಣ. ಈ ಭೌತಿಕ ಪ್ರಪಂಚಕ್ಕೆ ಬೇಕಾದಂತಹ ಫಲವನ್ನು ಪಡೆಯೋದಕ್ಕೋಸ್ಕರ ಆ ದಾರಿಯನ್ನು ಹಿಡಿದು ಕೆಲವು ಜನ ಅದನ್ನು ಜಗನ್ಮಾತೆಯನ್ನು ಹಾಗೆ ಅರ್ಚಿಸ್ತಾರೆ, ಪೂಜಿಸ್ತಾರೆ. ಸಮಯ ಮತದಲ್ಲಿ ಹಾಗಲ್ಲ, ಅದು ವೈದಿಕ. ಅದಕ್ಕೋಸ್ಕರ ಭಗವತ್ಪಾದರು ಕೌಲಮತವನ್ನು ಅಲ್ಲಲ್ಲಿ ಖಂಡನೆ ಮಾಡ್ತಾ ಬಂದು ಇಡೀ ಸೌಂದರ್ಯ ಲಹರಿಯನ್ನು ಸಮಯ ಮತದಲ್ಲಿಯೇ ಪ್ರತಿಪಾದನೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈ ವೈದ್ಯನಾಥ ದೀಕ್ಷಿತರು ಸಮಯ ಮತದಲ್ಲಿ ಇದ್ದು ಈ ಮಾತನ್ನು ಹೇಳ್ತಿದ್ದಾರೆ. ಭಾಸ್ಕರರಾಯರು ಕೌಲಮತದಲ್ಲಿ ಇರುವವರು. ಅವರ ಪಾಂಡಿತ್ಯವನ್ನು ಅಲ್ಲಗಳೆಯುವಂತಿಲ್ಲ, ಮಹಾನುಭಾವರು, ನೋ ಡೌಟ್ ಎಟ್ ಆಲ್. ಅಂದರೆ ಅಂದರೆ ಆ ದಾರಿಯಲ್ಲಿ ನಿಂತು ಜಗನ್ಮಾತೆಯನ್ನು ಒಲಿಸಿಕೊಂಡವರವರು. ನಾನಿಂದು ಹೇಳಿದ್ದೇನೆ ಪ್ರಾಯಶಃ, ಅದು ತಪ್ಪು ಅಂತ ಹೇಳಿದಾಗ ತಪ್ಪು ಅಂತ ನೀವು ಹೇಗೆ ಹೇಳ್ತೀರಿ, ನಾನು ಎಷ್ಟಕ್ಕೂ ಉತ್ತರ ಕೊಡ್ತೇನೆ ಸರಿ ಅಂಥೇಳಿ ಕಾಶಿಯಲ್ಲಿ ಒಂದು ದೊಡ್ಡ ಗೋಷ್ಠಿಯೇ ನಡೆದಿತ್ತಂತೆ ಆ ಕಾಲದಲ್ಲಿ. ಕೊನೆಗೆ ಈ ಸಮಯ ಮತದವರು ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಿದಂದರೆ ದೈಹಿಕವಾಗಿ ಅಲ್ಲ, ಪಾಂಡಿತ್ಯದ ನೆಲೆಯಲ್ಲಿ. ಆಮೇಲೆ ಅವ್ರು ಹೇಳ್ತಾರೆ, ನೀವು ಏನೇನು ಕೇಳ್ತೀರ ಕೇಳಿ ಹೇಳಿ. ಕೇಳಿದಾಗೆಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ರು. ಆಗ ಅಲ್ಲಿರೋ ಒಬ್ಬರು ಯತಿಗಳು ಹೇಳಿದ್ರಂತೆ, ಸುಮ್ಮನೆ ಕೇಳಬೇಡಿ ನೋಡಿ, ನೀವು ಏನೇ ಪ್ರಶ್ನೆ ಕೇಳಿದರೂ ಸಹ ಸ್ವತಃ ಜಗನ್ಮಾತೆ ಅವರ ಹೆಗಲಲ್ಲಿ ಕುಳಿತು ಬಾಲಾರೂಪದಿಂದ ಅವರ ಕಿವಿಯಲ್ಲಿ ಉತ್ತರ ಹೇಳ್ತಾಳೆ ನೋಡಿ ಅಂತ. ಅಂಥ ಮಹಾನುಭಾವರವರು. ಹಾಗಾಗಿ ಆ ಒಂದು ಮತ ಅಭಿಪ್ರಾಯ ದಾರಿ ಉಂಟು, ಅದನ್ನು ಕೌಲಮತ ಅಂತ ಕರೀತಾರೆ. ಕೌಲಿನಿ ಕುಲಯೋಗಿನಿ ಅಂತ ಹೇಳ್ತಾರೆ. ಆದರೆ ಏನು ಕೇಳಿದರೆ ಅದನ್ನು ಕೇವಲ ಈ ಲೌಕಿಕವಾದ ಕಾಮನಾ ಪೂರ್ತಿಗೋಸ್ಕರ ಬಳಸ್ಕೊಂಡು ಬಿಡ್ತಾರೆ. ಮತ್ತು ಈ ಎಲ್ಲ ಮಕಾರಗಳು ಜಾಸ್ತಿ ಆದ್ದರಿಂದ ಅದು ಅಷ್ಟು ಗ್ರಾಹ್ಯ ಉಪಾದೇಯವಾದದ್ದಲ್ಲ. ಯಾಕೆ ಭಗವತ್ಪಾದರು ಹೀಗೆ ಹೇಳ್ತಾರೆ ಅಂತ ಕೇಳಿದರೆ, ಸಮಯ ಮತ ವೈದಿಕವಾದದ್ದು, ಯತಿಗಳು ಮಾಡುವಂಥ ಪೂಜೆ ಅದು. ಅಲ್ಲಿ ನೀವು ಮಕಾರಗಳನ್ನು ಎಲ್ಲಿಂದ ತರ್ತೀರ್ರಿ ಅಲ್ವಾ? ಹಾಗಾಗಿ ಶಂಕರರ ಪರಂಪರೆಯಲ್ಲಿ ಮಾಡುವಂಥ ಶ್ರೀಚಕ್ರ ಅರ್ಚನೆ ಅದು ಸಮಯ ಪದ್ಧತಿಯಲ್ಲಿ ಹೋಗ್ತದೆ. ಅಲ್ಲಿ ಅವರು ಮಧ್ಯದಲ್ಲಿ ಮಾಡ್ತಾರೆ, ಇವರು ಕ್ಷೀರದಿಂದ ಮಾಡ್ತಾರೆ, ಮಧುವಿನಿಂದ ಮಾಡ್ತಾರೆ, ತರ್ಪಣಾದಿಗಳನ್ನು ಹೂವಿನಿಂದ ಮಾಡ್ತಾರೆ, ಅಲ್ಲಿ ಬೇರೆ ಅದರಲ್ಲಿ ಮಾಡ್ತಾರೆ ಅವರು ಹೀಗೆ ಅಂತ. ಇನ್ನೂ ಮುಂದಕ್ಕೆ ಹೋದರೆ ಜಗನ್ಮಾತೆ ಶ್ರೀ ಹೃದಯ ಮಂದಿರವೇ ಶ್ರೀಚಕ್ರ ಅಂತ ಭಾವಿಸ್ತಾರೆ. ಇದು ಅಪ್ಪಟ ಸಾತ್ವಿಕವಾದ ಪೂಜೆ, ಶುದ್ಧ ವೈದಿಕವಾದಂಥದ್ದು, ಅದು ಅವೈದಿಕವಾದಂಥದ್ದು. ಹಾಗಾಗಿ ಅದು ಉಪಾದೇಯವಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಮಿಶ್ರ ಅಂದರೆ ಎರಡೂ ಸೇರಿಕೊಂಡಿರುವಂಥದ್ದು. ಅದಕ್ಕೋಸ್ಕರ ಹೇಳಿದೆ ಕೌಲ ಸಮಯ ಮಿಶ್ರ ಅಂತ. ಇಷ್ಟಾದ ಮೇಲೆ ಈಗ ನಮಗೊಂದು ಸಂಶಯ. ಭಾಸ್ಕರರಾಯರು ಕೌಲಮತ ನಿಷ್ಠರಾದ್ದರಿಂದ ಅವರು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ತಂತ್ರಸಾರ ಹೀಗೆ ಹೇಳಿದೆ ಅಂತಂದರು. ಮತ್ತು ವೈದ್ಯನಾಥ ದೀಕ್ಷಿತರು ಅವರು ಸಮಯ ಮತ ನಿಷ್ಠರಾದ್ದರಿಂದ ಜ್ಞಾನಾರ್ಣವದಲ್ಲಿ ಹೀಗೆ ಹೇಳಿದೆ ಅಂದರು. ಜ್ಞಾನಾರ್ಣವ ಎನ್ನುವಂಥದ್ದು ಸಮಯ ಮತಕ್ಕೆ ಸಂಬಂಧಪಟ್ಟಂಥ ಗ್ರಂಥ. ಹಾಗಾಗಿ ಅವರ ಅಭಿಪ್ರಾಯ ಹೇಳಿದ್ದಾರೆ, ಮತ್ತು ಇವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ನಮಗೊಂದು ಗೊಂದಲ ಆಯ್ತಲ್ಲ, ಯಾವುದನ್ನು ನಾವು ಹಿಡಿಬೇಕು? ನಮಗೇನೂ ಗೊಂದಲಿಲ್ಲ. ಯಾಕೆ ಗೊತ್ತಾ? ಇಲ್ಲಿಂದ ಆಚೆ ಹೋದ್ಮೇಲೆ ನಾವೆಲ್ಲರೂ ಸಮಾನವಾಗಿ ಮರೀತೇವೆ. ನಮಗಿನ್ನೇನು ಗೊಂದಲ? ಹ್ಯಾಂಗೆ ಮರೆಯೋದು ಅನ್ನೋ ನಮಗೇನು ಪ್ರಶ್ನೆ ಇಲ್ವಲ್ಲ, ಅನಾಯಾಸವಾಗಿ ಆ ಕೆಲಸ ಆಗಿಬಿಡುತ್ತೆ ಅಲ್ವಾ? ಆದರೂ ಸಹ ಒಂದು ಹೇಳ್ತೇನೆ, ನಾವು ಯಾವ ಅರ್ಥವನ್ನು ಸ್ವೀಕರಿಸಬೇಕು ಅಂತಂದರೆ, ನಾಮದಲ್ಲಿ ಪಂಚಾಶತ್ ಪೀಠರೂಪಿಣಿ ಅಂತುಂಟಲ್ವಾ, ಅದನ್ನು ತದ್ವತ್ತಾಗಿ ಸ್ವೀಕಾರ ಮಾಡೋಣ. ನಮಗೆ ಜಗನ್ಮಾತೆ ವರ್ಣರೂಪಿಣಿ ಆಗಿದ್ದರೆ ಸಾಕು. ಕ್ಷಕಾರದಲ್ಲಿ ಹೇಗೂ ಎಲ್ಲವೂ ಸೇರಿಕೊಂಡಿದೆ ಅಂತ ವೈದ್ಯನಾಥ ದೀಕ್ಷಿತರು ಹೇಳಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮಕ್ಕೆ ಮಂಗಳ ಶಾಸನವನ್ನು ಮಾಡುವುದ್ರ ಜೊತೆಗೆ ಈ ಸರಣಿಯನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. 1 ನಿಮಿಷದಲ್ಲಿ ನನ್ನ ಕರ್ತವ್ಯ ಪೂರೈಸಬೇಕು. ಹಾಗಾಗಿ ಈ 5 ದಿನದ ಸ್ಥಾನದಲ್ಲಿ 4 ದಿನಗಳ ಕಾಲ ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂತಹ ಶ್ರೀಯುತ ಡಿ.ಕೆ. ಸತ್ಯನಾರಾಯಣ ಅವರ ಹೆಸರಲ್ಲಿ ಅವರ ಧರ್ಮಪತ್ನಿ ರಾಜಲಕ್ಷ್ಮಿ ಅವರು, ಮತ್ತು ಶ್ರೀಯುತ ಗುಂಡೇಶೆಟ್ಟರು ಹಾಗೂ MS ಶ್ರೀಕಂಠಯ್ಯನವರು,
ಪೂಜ್ಯ ಗೊಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜ ಹೆಸರಲ್ಲಿ ದತ್ತಿ ನ್ಯಾಸಕರ್ತರಾಗಿ, ಅದಾದಮೇಲೆ ಮತ್ತೆ ಪುನಃ ಶ್ರೀಯುತ ಗಂಗಾಧರ ಶಾಸ್ತ್ರಿಗಳು ಅವರು ವಿದ್ಯಾಗಣಪತಿಯ ಹೆಸರಿನಲ್ಲಿ ಈ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದ್ದಾರೆ. ಈ ದತ್ತಿ ನ್ಯಾಸಕರ್ತರೆಲ್ಲರೂ ಸಹ ಯಾವ ಯಾವ ಉದ್ದೇಶದಿಂದ ಈ ಜ್ಞಾನ ಪ್ರಸಾರಕ್ಕೆ ಸಹಕರಿಸಿದ್ದಾರೋ ಅದನ್ನು ಆ ವರ್ಣರೂಪಿಣಿಯಾದಂತಹ ಜಗನ್ಮಾತೆ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ನೀವೆಲ್ಲರೂ ಸಹ ಕಿವಿ ಕೊಟ್ಟಿದ್ದೀರಿ ಯಥಾಪೂರ್ವ. ಹಾಗಾಗಿ ಶ್ರೋತ್ರೇಂದ್ರಿಯನ್ನು ಕೊಟ್ಟಂತಹ ನಿಮಗೆಲ್ಲರಿಗೂ ಸಹ ಕೃತಜ್ಞತೆಗಳು. ಮತ್ತು ಈ ಚಿಂತನೆಗೆ ಮಾಧ್ಯಮವಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಿಗೆ, ಸಹಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಸಹ ವಂದಿಸ್ತಾ ನನ್ನ ಈವರೆಗಿನ ಈ ವಾಗ್ರೂಪವನ್ನು ಪಂಚಾಶತ್ ವರ್ಣರೂಪಿಣಿ ಪೀಠರೂಪಿಣಿ ಅಂತ ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ನಾಳೆ ನೆನೆಸ್ಕೊಳ್ಳಿ, ಮತ್ತು ಪುನಃ ಕಾರ್ಯಕ್ರಮ ಇರೋದಿಲ್ಲ. ರಾಮು ತಿಳಿಸಿದ ಹಾಗೆ ಎಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.